ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಕಥಾವಾಚನ ಎಲ್ ಭೈರಪ್ಪ ಅವರು. ಕಳೆದ ಬಾರಿ ನಾವು ಅನೂಪ ಉನ್ನತಿಯವರಿಗೆ ಊಟ ತೆಗೆದುಕೊಂಡು ಹೋಗುವುದು, ಆ, ಅವರಿಗೆ ದಿನ ಊಟ ಕೊಡ್ತಿದ್ದ ಒಡೆಯರಯ್ಯ ಬಂದೆ ಚಿಕ್ಕಪ್ಪ ಅದಕ್ಕೆ ತಿಳಿದು ನಾನೇ ತಗೊಂಡು ಬಂದೆ ಅನ್ನುವಂಥ ಕ್ರೆಡಿಟ್ ತಗೊಳ್ಳುವ ಮಾತು. ಆಮೇಲೆ ಹೊನ್ನತ್ತಿಯವರು ಯಾಕೆ ಕೆಲಸ ಬಿಟ್ಟು ನಾನು ಸಂಗೀತವನ್ನ ಅಭ್ಯಾಸ ಮಾಡಲಿಕ್ಕೆ ಹೇಗೆ ತನ್ನನ್ನು ತಾನು ತೊಡಗಿಸಿ ಹಂಚಿಕೊಂಡ್ರು. ಅದರ ಮುಂದಿನ ಭಾಗ. ನೆಲದ ಮೇಲೆ ಒಂದಗಳು ಬೀಳದಂತೆ ಒಂದು ಹನಿಯು ತೊಟ್ಟಿಕ್ಕದಂತೆ ಅವರು ಊಟ ಮಾಡಿದ್ದರು. ತಟ್ಟೆಯನ್ನು ಎತ್ತಿಕೊಂಡು ತಂಬಿಗೆಯಲ್ಲಿ ನೀರು ಹಿಡಿದು ತೊಳೆಯಲು ಗುಡಿಯ ಹೊರಗೆ ಹೋಗಿ ಪೌಳಿಯನ್ನು ದಾಟಿ ಎಡ ಅಂಚಿನ ಸಣ್ಣ ದಂಡೆಯ ಮೇಲೆ ನಿಂತು ಎಂದಿನಂತೆ ತಟ್ಟೆ ತೊಳೆಯುವಾಗ ಈ ಹುಡುಗನ ಕೈಯಲ್ಲಿ ಇಷ್ಟೆಲ್ಲ ಯಾಕೆ ಹೇಳಿದೆ? ಅರ್ಥವಾಗುವ ವಯಸ್ಸೇ ಅವನಿಗೆ ಅನ್ನಿಸಿತು. ಜನ ಸಂಪರ್ಕವೇ ಇಲ್ಲದೆ ಮಾತನಾಡದೆ ಇರುತ್ತೀನಿ, ಮಾತನಾಡುವ ಅವಕಾಶ ಸಿಕ್ಕಿದಾಗ ಕಟ್ಟೆ ಒಡೆದ ಹಾಗೆ ಬಂದು ಬಿಡುತ್ತೆ ಎಂಬುದು ನೆನಪಾಯಿತು. ಮಾತನಾಡದೆ ಇರುತ್ತೀನಿ ಅನ್ನೋದು ಸುಳ್ಳು ಎಂದು ಅರ್ಥ ಹೊಳೆದಾಗ ನಾನಿನ್ನು ಆ ಮಟ್ಟ ಮುಟ್ಟಿಲ್ಲ ಎನ್ನುವ ಗುರುತು ಈಗ ಈ ಹುಡುಗನ ಕೈಯಲ್ಲಿ ಇಷ್ಟು ಮಾತನಾಡಿದ್ದು ಎಂದು ತನ್ನನ್ನು ತಾನು ತೂಗಿಕೊಂಡ. ಸಿತಾರಿನ ಮೂಲಕ ದಿನಕ್ಕೆ 8-10 ಗಂಟೆ, 10-12 ಗಂಟೆ ಮಾತನಾಡ್ತಿರುತ್ತೀನಿ. ಅದು ಬಿಟ್ಟು ಈ ಮಾತಿನ ಅವಕಾಶ ಸಿಕ್ಕಿದಾಗ ಇಳಿ ಬೀಳುವುದೆಂದರೆ ಸಿತಾರು ಇನ್ನೂ ನನ್ನ ಮಾತಿನ ಪೂರ್ಣ ಮಾಧ್ಯಮವಾಗಿಲ್ಲ ಎಂಬ ವಿವರಣೆ ಕಾಣಿಸಿತು. ಬಲಗೈಯಲ್ಲಿ ತಟ್ಟೆ, ಎಡಗೈಯಲ್ಲಿ ತಂಬಿಗೆಗಳನ್ನು ಹಿಡಿದು ನೆಟ್ಟಗೆ ನಿಂತು ದೃಷ್ಟಿಯನ್ನು ಕೆಳಕ್ಕೆ ಹಾಯಿಸಿದಾಗ ಅತ್ತ ತಂಗಡಿ ಗಿಡಗಳ ಇಳಿಬೋರೆಯ ಕೆಳಗೆ ವಿವೇಕಾನಂದ ವಿದ್ಯಾಶಾಲೆಯ ತಾವು ಕಾಣಿಸಿತು. ಹಳ್ಳಿ ಅಂದ್ರೆ ತಾನು ಕಂಡಿದ್ದಾದರೂ ಯಾವ ಹಳ್ಳಿ? ರೈಲಿನ ಕಿಟಕಿಯ ಮೂಲಕ ನೋಡಿದ್ದುದಷ್ಟೇ. ಟ್ರಿವಾಂಡ್ರಮ್, ಗೌಹಾಟಿ, ಪಾಟ್ನಾ, ಬೊಂಬಾಯಿ, ದಿಲ್ಲಿಗಳಲ್ಲಿ ಜಾಗ ಬದಲಿಸುತ್ತಾ, ಸ್ನೇಹಿತರನ್ನು ಬದಲಿಸುತ್ತಾ, ಭಾಷೆಯನ್ನು ಬದಲಿಸುತ್ತಾ, ಎಲ್ಲ ಕಡೆಗೆ ಚಾಲ್ತಿಯಲ್ಲಿರುವ ಇಂಗ್ಲಿಷ್ ಹಗ್ಗಕ್ಕೆ ಜೋತು ಬಿದ್ದು ಬೆಳೆದ ನನಗೆ ಯಾವ ಹಳ್ಳಿ ಗೊತ್ತಿರಬೇಕು? ಯಾವ ಭಾಷೆ ಗೊತ್ತಿರಬೇಕು? ಟೆಕ್ಸೈಲ್ ಕಂಪನಿಯ ನಾಗರಾಜಪ್ಪನಿಂದಾಗಿ ಸಂಪರ್ಕ. ಸರ್, ನಮ್ಮ ಕಡೆಗೆ ಒಂದು ಗ್ರಾಮೀಣ ಶಾಲೆ ಆರಂಭವಾಗಿದೆ. ಸರ್ಕಾರದಿಂದ ಒಂದಾಣೆ ಸಹಾಯಧನ ಕೊಡಕೂಡದು ಅಂತ ನಿರ್ಧರಿಸಿದ್ದಾರೆ. ನೀವು ಒಂದ್ಸಲ ಬಂದು ನೋಡಬೇಕಾದ ಸಂಸ್ಥೆ. ಸ್ಕೂಲ್ ಮ್ಯಾಗಝಿನ್ ಗೆ ನಮ್ಮ ಕಂಪನಿಯಿಂದ ಒಂದು ಪುಟದ ಜಾಹೀರಾತಿನ ಮೂಲಕ ಏನಾದರೂ ಸಹಾಯ ಮಾಡಿದರೆ ಎಂದು ವಿವರಗಳನ್ನು ಕೇಳಿದಾಗ 10,000 ರೂಪಾಯಿಯ ಜಾಹೀರಾತು ಕೊಡಿಸಿದ್ದೆ. ಮುಂದಿನ ವರ್ಷವೂ ಆರ್ಡರ್ ಮಾಡಿ ನೌಕರಿ ಬಿಟ್ಟಿದ್ದೆ. ಮುಂದಿನ ವರ್ಷವೂ ಕೊಡುವ ಆರ್ಡರ್ ಮಾಡಿ ನೌಕರಿ ಬಿಟ್ಟಿದ್ದೆ. ಈ ಜಾಗ ನೋಡಿರಲಿಲ್ಲ. ಬೊಂಬಾಯಿಯಲ್ಲಿ 3 ವರ್ಷ ಸಂಗೀತ ಶಿಕ್ಷಣ ಪಡೆದ ಮೇಲೆ ದಲಾಲ ಸೂಚಿಸಿದ ಸಾಧನಾ ವಿಧಾನಕ್ಕೆ ತಕ್ಕ ಹಳ್ಳಿಯನ್ನು ಹುಡುಕುತ್ತಾ ಬೆಂಗಳೂರಿಗೆ ಬಂದು ನಾಗರಾಜಪ್ಪನನ್ನು ನಿಮ್ ಕಡೆ ಯಾವ್ದಾದ್ರೂ ಇಂಥ ಹಳ್ಳಿ ಇದೆಯಾ ಅಂತ ಕೇಳಿದಾಗ ಮರೆತು ಬಿಟ್ರಾ? ನೀವು 2 ವರ್ಷ 10,000 ಜಾಹೀರಾತು ಕೊಡಿಸಿದ್ರಲ್ಲ, ಅದೇ ಪರಂಪರೆಯನ್ನ ನಾನು ಆಮೇಲೆ ಬಂದ ರೆಸಿಡೆಂಟ್ ಮ್ಯಾನೇಜರ್ ಗೋರೆಯವರಿಗೂ ಹೇಳಿ ಮುಂದುವರಿಸಿದ್ದೀನಿ. ಬೇಕಾದ್ರೆ ಶನಿವಾರ ಸಂಜೆ ನಾನು ಬರ್ತೀನಿ. ಅಣ್ಣಯ್ಯನವರಿಗೆ ಹೇಳಿದ್ರೆ ತೀರಿತು. ಏನಾದ್ರೂ ಒಂದು ವ್ಯವಸ್ಥೆ ಮಾಡಿಯೇ ಮಾಡ್ತಾರೆ. ಅವರಿಗೆ ತುಂಬಾ ಹಳ್ಳಿಗಳು ಗೊತ್ತು ಅಂತ ಕರ್ಕೊಂಡು ಬಂದು ಪರಿಚಯ ಮಾಡಿಸಿ ನನ್ನ ವಿಷಯ ಹೇಳಿದ ತಕ್ಷಣ ನಮ್ಮ ವಿದ್ಯಾಶಾಲೆಯಲ್ಲೇ ಇರಿ, ಬೇಕಾದ್ರೆ ಆ ಕಡೆ ಮೂಲೆಯಲ್ಲಿ ನಿಮ್ಗೊಂದು ಗುಡಿಸಲು ಕಟ್ಟಿಕೊಡ್ತೀನಿ, ಪರ್ಣಕುಟಿ, ಹಾಸ್ಟೆಲ್ನಲ್ಲಿ ಊಟ ಮಾಡಿ, ಗುಡಿಸಲಿನೊಳಗಡೆ ಕೂತು ಸಾಧನೆ ಮಾಡಿ ಎಂದ್ರಲ್ಲ. ಎಷ್ಟು ಸಹಜವಾಗಿ ಅಂತರಂಗದಿಂದ ಬಂದ ಮಾತು ಅದು. ನಾನು ಹಾಸ್ಟೆಲ್ನ ಫೀಸ್ ಕೊಡ್ತೀನಿ ಅಂದದಕ್ಕೆ ನಾನು ಫೀಸು ತಗೊಳ್ಳೋದಿಲ್ಲ, ಕೆಲಸ ತಗೋತೀವಿ. ವಾರಕ್ಕೊಂದು ದಿನ 2 ಗಂಟೆ ನಮ್ಮ ಹುಡುಗರಿಗೆ ಸಮೂಹ ಗಾಯನ ಕಲಿಸಿ. ಇದು ವಿದ್ಯಾಶಾಲೆ, ನಿಮ್ಮಂಥವರ ಸಾಧನೆಯ ಶಾಲೆಯೂ ಆಗಲಿ. ಅಲ್ಲಿಗೆ ನಿಶ್ಚಯವಾಯಿತು. ಮರುದಿನ ನಾಗರಾಜಪ್ಪ ಬೆಂಗಳೂರಿಗೆ ಹೋದರು. 3 ದಿನ ಶಾಲೆಯ ಅತಿಥಿ ಕೋಣೆಯಲ್ಲಿ ಕೂತು ಸಾಧನೆ ಮಾಡಿಕೊಂಡ ಮೇಲೆ ಒಂದು ದಿನ ಬೆಳಿಗ್ಗೆ ಎದ್ದವನಿಗೆ ಅಚಾನಕ್ಕಾಗಿ ಈ ಬೆಟ್ಟ ಹತ್ತಬೇಕು ಎನ್ನಿಸಿತು. ದಾರಿ ಕೇಳಿಕೊಂಡು ಹತ್ತಿ ಬಂದು ಬಿಟ್ಟೆ. ಬಿಟೆಕ್ ಓದುವಾಗ ಮನಾಲಿಗೆ ಟ್ರೆಕ್ಕಿಂಗ್ ಹೋದ ಅನುಭವದ ನೆನಪು ಮರುಕಳಿಸಿತು. ಈ ಬೆಟ್ಟದ ಮೇಲೆ ಇದೇ ಜಾಗದಲ್ಲಿ ಬಂದು ನಿಂತು ಸುತ್ತ ವಿಸ್ತೃತಗೊಂಡ ದಿಗಂತವನ್ನು ನೋಡುತ್ತಾ ನಾನು ನಿಂತಾಗ ನಾನು ಅದುವರೆಗೆ ಕಲಿತ ರಾಗಗಳು ತಮಗೆ ತಾವೇ ಅರಳಿ ಹಿಗ್ಗಿ ವಿಶಾಲವಾಗಿ ಕೊನೆಯಿಲ್ಲದ ಆಲಾಪದ ಅಲೆಗಳು, ಕೊನೆಯಿಲ್ಲದ ಕಾಲಗತಿಯ ಲಯಕಾರಿ, ವಿನಾಶ ಹೊಂದಿ ಮರು ಹುಟ್ಟು ಪಡೆದು ವಿಜೃಂಭಿಸುವ ತಾಳದ ಮಾಯೆಗಳೆಲ್ಲ ಗೋಚರಿಸಿ ಮನಸ್ಸಿಗೆ ಸಿತಾರಿನಿಂದ ಹೊಮ್ಮುವ ರಾಗದ ಸೃಷ್ಟಿ ಸ್ಥಿತಿ ಲಯಗಳ ವೈಚಿತ್ರ್ಯವು ಕೇಳತೊಡಗಿ ನಾನೊಬ್ಬ ಸ್ತಬ್ಧ ಶ್ರೋತೃವಂತಾದ ಅನುಭವವಾಯಿತು. ಇದೇ ಜಾಗದಲ್ಲಿ 2 ಗಂಟೆಗೂ ಹೆಚ್ಚು ಹೊತ್ತು ನಿಂತಿದ್ದೆ. ಅನಂತರ ಗುಡಿಬಾಗಿಲಿಗೆ ಹಾಕಿದ್ದ ಬೀಗ ನೋಡಿ ಹೊಸ್ತಿಲಿಗೆ ತಲೆಯಿಟ್ಟು ನಮಸ್ಕರಿಸಿ ಹೊರಡುವಾಗ ಆಗಿನ್ನೂ ಗುಡಿಯ ಒಳಗಿರುವ ವಿಗ್ರಹ ಯಾವ ರೀತಿಯದೆಂದು ಸಹ ನೋಡಿರಲಿಲ್ಲ. ಹೇ ಜೋಗನಾಥ, ನೀನು ಯೋಗ ಸ್ಥಿತಿಯಲ್ಲಿದ್ದೀಯಾ? ನಿನ್ನ ಈ ಸನ್ನಿಧಿಯು ನನ್ನ ಸಾಧನಾ ಸ್ಥಳವಾಗಲಿ ಅಂತ ಪ್ರಾರ್ಥಿಸಿ ಕೆಳಗಿಳಿದು ಹೋಗಿ ಸ್ನಾನ ಮಾಡಿ ತಿಂಡಿ ತಿಂದು ಅಣ್ಣಯ್ಯನವರಿ ಕೋಣೆಗೆ ಹೋಗಿ ಬೆಟ್ಟದ ಮೇಲೆ ನನಗಾದ ಅನುಭವ ಬಂದ ಭಾವನೆಗಳನ್ನ ವಿವರಿಸಿ ಗುಡಿಯ ಒಳಗೆ ಹೇಗಿದೆಯೋ ನಾನು ನೋಡಿಲ್ಲ. ಹೊರಗಡೆಯಿಂದ ಆಕಾರ ನೋಡಿದರೆ ಒಂದು ಗರ್ಭಗುಡಿ, ಒಂದು ಅಂಗಳ ಇರುವ ಹಾಗೆ ಕಾಣಿಸ್ತದೆ. ನಾನು ಅಂಗಳದಲ್ಲೇ ಮಲಗಿದ್ದು ಅಲ್ಲೇ ಅಭ್ಯಾಸ ಮಾಡಿಕೊಂಡಿದ್ದರೆ ಹೆಚ್ಚು ಪ್ರಶಸ್ತವಾಗುತ್ತದೆ.
ದೇವಸ್ಥಾನದ ಆಡಳಿತ ಯಾರ ಕೈಯಲ್ಲಿದೆ? ಅವರು ಒಪ್ಪುತ್ತಾರೆಯೋ? ಒಂದು ಆಳಿನ ಕೈಯಲ್ಲಿ ದಿನ ನೀವು ಮಧ್ಯಾಹ್ನ ಊಟ ಕಳಿಸಿದರೆ ನಾನು ಅದನ್ನೇ 2 ಹೊತ್ತು ತಿಂತೀನಿ. ಆಳಿಗೆ ತಿಂಗಳಿಗಿಷ್ಟು ಅಂತ ಕೊಡ್ತೀನಿ. ವಾರಕ್ಕೊಂದು ದಿನ ಕೆಳಗಿಳಿದು ಬಂದು ಮಕ್ಕಳಿಗೆ ಸಂಗೀತ ಪಾಠ ಒಪ್ಪಿಸ್ತೀನಿ ಎಂದಾಗ ತಕ್ಷಣ ಒಪ್ಪಿ ಒಡೆಯರಯ್ಯನವರಿಗೆ ಹೇಳಿ ಒಪ್ಪಿಸಿ ನನ್ನ ವಿಷಯವಾಗಿ ಇವರು ದೊಡ್ಡದು ಮಾಡಿ ಹೇಳಿದ್ದಕ್ಕೆ ಒಡೆಯರಯ್ಯ ತಾವೇ ಪೂಜೆಗೆ ಹೋಗುವಾಗ ದಿನಾ ಊಟದ ಡಬ್ಬಿ ಒಯ್ದು ಮುಟ್ಟಿಸುವುದಾಗಿ ಸ್ವಯಂ ಪ್ರೇರಣೆಯಿಂದ ಹೇಳಿ 2 ವರ್ಷದಿಂದ ನನಗೆ ಇಲ್ಲಿ ಆಗಿರುವ ಸಾಧನೆ ಮತ್ತೆಲ್ಲಿದ್ದರೂ ಆಗುತ್ತಿರಲಿಲ್ಲ ಅಂತ ಗೊತ್ತಾದ ಮೇಲೂ ಊಟ ಮಾಡುವ ಮೊದಲು ನಾನೇ ದೊಣೆಯ ಹತ್ತಿರಕ್ಕೆ ಹೋಗಿ ನೀರು ತುಂಬಿ ಇನ್ನೊಂದು ಸಲ ಸ್ನಾನ ಮಾಡಿ ಒಂದು ಗಡಿಗೆ ನೀರು ತುಂಬಿ ತಂದು ದೇವರ ಮೇಲೆ ಅಭಿಷೇಕ ಮಾಡಿ 4 ಗಂಟೆ ಹೂವು 4 ಬಿಲ್ವಪತ್ರಗಳನ್ನು ಯಾಕೆ ಅರ್ಚಿಸಲಿಲ್ಲ? ಅದು ಯಾಕೆ ಹೊಳೆಯಲಿಲ್ಲ? ನೆನಪು ಬಂತು. ತಾನೆಂದೂ ದೇವರ ಅಸ್ತಿತ್ವದಲ್ಲಿ ಬಿಗಿಯಾದ ಬೌದ್ಧಿಕ ನೆಲವು ತಾಳಿದವನಲ್ಲ. ಎಂಟೆಕ್ ತನಕ ಓದುವಾಗ ವಿಜ್ಞಾನದ ಸಿದ್ಧಾಂತಗಳನ್ನು ಅಧ್ಯಯನ ಮಾಡುವಾಗ ದೇವರ ಪ್ರಶ್ನೆಯನ್ನು ಕತ್ತರಿಸಿ ಮುಚ್ಚಳ ಹಾಕಿಟ್ಟು ಬಿಡುವ ಬೌದ್ಧಿಕ ಚೌಕಟ್ಟು ತನಗೆ ತಾನೇ ಬೆಳೆದಿತ್ತು. ಆದರೆ ಅದ್ಭುತವಾದ ಸಂಗೀತ ಕೇಳಿದಾಗ ದೇವರಿಲ್ಲದಿದ್ದರೂ ದೈವ ಶಕ್ತಿಯೊಂದಿದೆ ಎಂಬಂತಹ ಭಾವ ತುಂಬಿಕೊಂಡು ಬಿಡುತ್ತಿತ್ತು. ಪ್ರೆಸ್ ಕ್ಲಬ್ ಸಹಾಯಾರ್ಥ ಕಚೇರಿಯಲ್ಲಿ ರವಿಶಂಕರ್ರ ಭಾಗ್ಯಶ್ರೀ ಕೇಳುವಾಗಲಂತೂ ಅವರು ವಿವರವಾಗಿ ರೂಪಿಸಿದ ಪೂಜಾ ಕಲಾಪ ಅಥವಾ ಹೂವು ಹಣ್ಣುಗಳಿಲ್ಲದ ಶುದ್ಧ ಭಾವನಾ ಯಜ್ಞ ಎನ್ನಿಸಿಬಿಟ್ಟಿತು. ದೈವ ಶಕ್ತಿಯನ್ನು ನಿರಾಕರಿಸಿದರೆ ಸಂಗೀತವು ಅದ್ಭುತಕ್ಕೆ ಏರುವುದಾದರೂ ಹೇಗೆ? ಸಂಗೀತವು ಬರೀ ಭಾವನಾ ಶಕ್ತಿಯಾಗಿದ್ದರೆ ಅದಕ್ಕಾಗಿ ನಾನೇಕೆ ಎಲ್ಲವನ್ನೂ ಬಿಟ್ಟು ತೊಳಲಬೇಕು ಎಂಬ ವಿಚಾರಗಳೆಲ್ಲ ನೆನಪಿಗೆ ಬಂದವು. ಹಾಗೆಂದು ಯಾವತ್ತೂ ದೇವಸ್ಥಾನಕ್ಕೆ ಹೋಗಿ ಕಾಸು ಹಾಕಿ ಕೃಪೆ ಬೇಡಿದವನಲ್ಲ. ದೇವಸ್ಥಾನದಿಂದ ಹೊರಗೆ ಉಳಿಯುತ್ತಿದ್ದವನು. ಆದರೆ ಈ ಬೆಟ್ಟದ ಮೇಲೆ ಗುಡಿಯಲ್ಲಿ ವಾಸಿಸತೊಡಗಿದಾಗಿಂದ ದಿನ ಒಡೆಯರಯ್ಯ ಬಂದು ಪೂಜೆ ಮಾಡುವಾಗ ಸಿತಾರ್ ಬಾರಿಸುವುದನ್ನು ನಿಲ್ಲಿಸಿ ಎದ್ದು ಕೈ ಮುಗಿದುಕೊಂಡು ಅವರು ಕೊಟ್ಟ ಮಂಗಳಾರತಿಯನ್ನು ತೆಗೆದುಕೊಂಡು ಪ್ರಸಾದದ ಬಿಲ್ವಪತ್ರೆಯನ್ನು ಬಲಗಿವಿಯ ಮೇಲೆ ತೆಕ್ಕಿಸಿಕೊಂಡು ಬಲವಂತಕ್ಕಲ್ಲ, ಒಳಗಿನಿಂದ ಹುಟ್ಟಿದ ಶ್ರದ್ಧೆಯಿಂದ ಈ ಇಡೀ ಬೆಟ್ಟಕ್ಕೆ ಸಮಸ್ತ ಜಗತ್ತಿಗೆ ಕಲ್ಲಿನ ಲಿಂಗದ ರೂಪದಲ್ಲಿ ಅರ್ಚನೆ ಸ್ವೀಕರಿಸುವ ಜೋಗಿನಾಥನೇ ಅಧಿಪತಿ, ನಿಯಾಮಕ, ರಕ್ಷಕ, ನಾಶಕ ಎಂಬ ದೂರ ಭಾವನೆಯಿಂದ ಬೆಟ್ಟದ ಮೇಲೆ ಹಗಲು ರಾತ್ರಿ ಒಬ್ಬನೇ ಇದ್ದೀನೆಂಬ ಭಯದಿಂದ ಹುಟ್ಟಿದ ಕಲ್ಪನೆಗಳು ಇವೆಲ್ಲ ಎಂಬ ಪ್ರಶ್ನೆ ಹುಟ್ಟಿತು. ಆದರೆ ಇಲ್ಲಿ ಒಬ್ಬನೇ ಇರುವ ತೀರ್ಮಾನ ನನ್ನ ಸ್ವಪ್ರೇರಣೆಯಿಂದ ಹುಟ್ಟಿದ್ದು, ಯಾರ ಸಲಹೆ ಸೂಚನೆ ಬಲವಂತಗಳಿಂದಲೂ ಅಲ್ಲ. ಈಗ ಬೇಕಾದರೂ ನನಗೆ ಇದು ಒಗ್ಗುವುದಿಲ್ಲ ಎಂದು ಹೇಳಿ ವಿದ್ಯಾಶಾಲೆಯ ತೋಟದ ಮೂಲೆಯಲ್ಲೊಂದು ಗುಡಿಸಲು ಹಾಕಿಸಿಕೊಂಡು ಇರಬಹುದು. ಆದ್ದರಿಂದ ಇವು ಭಯ ಪ್ರಚೋದಿತ ಭಾವನೆಗಳಲ್ಲ ಎಂಬ ಸಮಾಧಾನ ಹೊಳೆಯಿತು. ಅವನು ಒಳಗೆ ಬಂದು ಬಟ್ಟೆ ತಂಬಿಗೆಗಳನ್ನು ಅದರದರ ಜಾಗದಲ್ಲಿ ಇಟ್ಟು ಡಬ್ಬಿಯನ್ನು ಉಳಿದಿದ್ದ ಊಟವನ್ನು ಬೇರೆ ಪಾತ್ರಗಳಿಗೆ ಹಾಕಿ ಹೊರಗೆ ಹೋಗಿ ಡಬ್ಬಿಯನ್ನು ತೊಳೆದು ತಂದು ಅನೂಪನ ಮುಂದಿಟ್ಟು, ನೀನು ಹೋಗುವಾಗ ಇದನ್ನು ಒಯ್ಯಬೇಕು ಎಂದು ಸಿತಾರಿನ ಮುಂದೆ ಕುಳಿತು ಅದನ್ನು ಬಾರಿಸುವ ಭಂಗಿಯಲ್ಲಿ ಇಟ್ಟುಕೊಂಡ. ಅಷ್ಟರಲ್ಲಿ ಅನೂಪ ಕೇಳಿದ, ಇಲ್ಲಿ ಹುಲಿ ಕಿರುಬ ಇರೋಲ್ವೇ? ರಾತ್ರಿ ಒಬ್ಬರೇ ಮಲಗ್ತಿರಲ್ಲ? ಬಾರಿಸಲು ಸನ್ನದ್ಧನಾಗ್ತಿದ್ದ ಹೊನ್ನತ್ತಿ ಕಣ್ಣು ಬಿಟ್ಟು ಇವನನ್ನು ನೋಡಿದ. 1 ನಿಮಿಷದ ನಂತರ, ನನಗೆ ದಾರಿ ಹತ್ತಿ ಬರುವಾಗ ಹೆದರಿಕೆಯಾಯಿತೆ ಎಂದ. ಅನೂಪನ ಮುಖ ನಾಚಿಕೆಯಿಂದ ಬಿಳಿಚಿಕೊಂಡಿತ್ತು. ಇಲ್ಲ ಇಲ್ಲ ಎಂದ. ಹೆದರಿಕೆಯಾಗಿದೆ, ನಿನ್ನ ಮುಖವೇ ಹೇಳುತ್ತೆ ಎಂದು ಮತ್ತೆ ಕಣ್ಣು ಮುಚ್ಚಿದ. ಅವನು ಒಂದು ಮೀಟು ಹಾಕಿದ ನಂತರ ಇತ್ತ ಗಮನ ಹರಿಸಿ, ನೀನು ನನ್ನ ಹಾಗೆಯೇ ಬರೀ ಸಿಟಿಯಲ್ಲಿ ಬೆಳೆದವನು. ಬೆಟ್ಟ ಕಾಡು ಗಿಡ ಮರ ಅಂದ್ರೆ ಭಯವಾಗುತ್ತೆ. ಒಂದು ತಿಳ್ಕ, ಹಳ್ಳಿಲಿ ವಾಸ ಮಾಡಿ ನಾಡಿ ತಿಳ್ಕೊಳ್ಳದೆ ಬರೀ ಸಿಟಿಲಿ ಹುಟ್ಟಿ ಬೆಳೆದವರಿಗೆ ಪೂರ್ತಿ ಧೈರ್ಯವೂ ಬರೋಲ್ಲ, ಜೀವನದಲ್ಲಿ ಏನೂ ತಿಳಿಯೋಲ್ಲ. ನಾನು ರಾತ್ರಿ ಬಾಗಿಲು ಹಾಕಿ ಮಲಗಿರ್ತೀನಿ, ಆದರೂ ಇಲ್ಲಿ ಒಂದು ಭಯಪಡಬೇಕಾದ ಪ್ರಾಣಿ ಇಲ್ಲ. ಭಯವಿದ್ದರೆ ಸಂಗೀತ ತಲೆಯಲ್ಲಿ ಹುಟ್ಟುತ್ತೆಯೇ? ಬೆಳದಿಂಗಳಿದ್ದ ರಾತ್ರಿ ನಾನು ಎಷ್ಟೋ ಹೊತ್ತು ಹೊರಗೆ ಕೂತಿರ್ತೀನಿ. ಗಾಳಿ ನಿಶ್ಚಲವಾಗಿರುತ್ತೆ. ಬೆಳದಿಂಗಳ ರಾತ್ರಿ ಇಡೀ ಹೊರಗೆ ಆ ಕರಿಬಂಡೆಯ ಮೇಲೆ ಕೂತು ಬಾರಿಸಿ ಕೂತಿರ್ತೀನಿ. ಹಾಗಾದ್ರೆ ನಾನು ಬಂದು ಕೇಳಬೇಕು? ಅನೂಪ ಉತ್ಸಾಹ ತೋರಿಸಿದ. ಅಣ್ಣಯ್ಯನವ್ರನ್ನ ಕೇಳು ಎಂದು ಹೊನ್ನತ್ತಿ ಕಣ್ಣು ಮುಚ್ಚಿ ರಾಗದ ಆರಂಭದ ಬೆಟ್ಟಲುಗಳನ್ನು ಏರತೊಡಗಿದ. ಅವನ ಮುಖದಲ್ಲಿ ನೆನಪು, ಗಾಂಭೀರ್ಯ, ಅರ್ಚನೆಯ ಭಾವ ಮೂಡುತ್ತಿತ್ತು. ನಡುವೆ ಅಮೂಲ್ಯವಾದದ್ದನ್ನು ಮುಳುಗಿ ತೆಗೆದಂತಹ ಸಾರ್ಥಕ ಭಾವ ಮುಖದಲ್ಲಿ ಮಿಂಚುತ್ತಿತ್ತು. ಅನೂಪ ಬೆರಗಿನಿಂದ ಅವನ ಮುಖವನ್ನೇ ಗಮನಿಸುತ್ತಿದ್ದ. ಸಿತಾರಿನ ಧ್ವನಿಯು ಅವನ ಮನಸ್ಸನ್ನು ಹಿಡಿದು ಇಟ್ಟುಕೊಂಡಿತ್ತು. ಕಿಟಕಿ ಇಲ್ಲದ ಕಲ್ಲಿನ ಗುಡಿಯ ಒಳಭಾಗವಾದ್ದರಿಂದ ಧ್ವನಿಯ ಒಳಗೇ ಗುಂಭವಾಗಿ ನಿಗೂಢ ಭಾವಗಳನ್ನು ಮೂಡಿಸುತ್ತಿತ್ತು. ತಂತಿಗಳ ಮೇಲೆ ಚಲಿಸುತ್ತಿದ್ದ ಅವರ ಬೆರಳುಗಳನ್ನು ಕೆಲವು ಹೊತ್ತು ಗಮನಿಸಿದ. ಬೆರಳು ಯಾವ ಸ್ಥಾನಕ್ಕೆ ಬಂದರೆ ಧ್ವನಿ ಯಾವ ರೀತಿ ವಿನ್ಯಾಸಗೊಳ್ಳುತ್ತದೆ ಎಂಬ ಕುತೂಹಲ ಕೆಲವು ಹೊತ್ತು ಅವನ ಮನಸ್ಸನ್ನು ಹಿಡಿದುಕೊಂಡಿತ್ತು. ಹೊನ್ನೆತ್ತಿ ಆ ರಾಗವನ್ನು ಸುಮಾರು ಅರ್ಧ ಗಂಟೆ ಬಾರಿಸಿದ. ನಿಲ್ಲಿಸಿದ ನಂತರವೂ ಅವನ ಮನಸ್ಸು ಆ ರಾಗದ ನೆನಪಿನಲ್ಲಿ ಮುಳುಗಿತ್ತು. ಸುಮಾರು 5 ನಿಮಿಷದ ನಂತರ ಕಣ್ಣು ಬಿಟ್ಟು ಅನೂಪನನ್ನು ಹೇಳಿದ, ಹೇಗಿತ್ತು ಈ ರಾಗ? ವಂಡರ್ಫುಲ್ ವಂಡರ್ಫುಲ್ ಸರ್. ಯಾವ ರಾಗ ಇದು? ಅನೂಪನ ಮುಖದಲ್ಲಿ ದಿಕ್ಕು ತೋಚದ ಭಾವ ಕಾಣಿಸಿತು. 1 ನಿಮಿಷ ಅವನ ಮುಖವನ್ನೇ ಗಮನಿಸಿದ್ದ ನಂತರ, ಇದು ಯಾವ ರಾಗ ಹೇಳು ಮತ್ತೆ ಕೇಳಿದ. ನನಗೆ ಗೊತ್ತಾಗ್ಲಿಲ್ಲ ಸರ್. ಅನೂಪ ಒಪ್ಪಿಕೊಂಡ. ಹೋಗಲಿ, ನಿನಗೆ ಯಾವ ರಾಗ ಗುರುತಿಸೋಕೆ ಗೊತ್ತಾಗುತ್ತೆ ಹೇಳು? ಯಮನ್,
ಸ್ಮಾಲ್ ಕೌನ್ಸ್, ದರ್ಬಾರಿ, ಆಮೇಲೆ ಭೂಪ್, ಮಲಾರ್. ಹಾಗಾದ್ರೆ ನಾನು ಒಂದು ಚೂರು ಬಾರಿಸ್ತೀನಿ, ಅದು ಯಾವ ಯಾವ ರಾಗ ಅಂತ ಹೇಳ್ತೀಯಾ? ಅವನ ಮುಖದಲ್ಲಿ ಕೆಕ್ಕರು ಮಕ್ಕರು ಕಾಣಿಸಿತು. ಅಂದ್ರೆ ನಿನಗೆ ರಾಗ ಯಾವ ರಾಗವನ್ನು ಗುರುತಿಸೋಕ್ಕೂ ಗೊತ್ತಿಲ್ಲ ಅಲ್ವೇ? ಅವನು ಎಂದು ಒಪ್ಪಿಕೊಳ್ಳಲಿಲ್ಲ. ಆದ್ರೆ ಅವನ ಮುಖದಲ್ಲಿ ಮೂಡಿದ ತಾನು ಸಿಕ್ಕಿ ಹಾಕಿಕೊಂಡ ಕಪ್ಪು ಗೆರೆಗಳನ್ನು ಮುಚ್ಚಿ ಹಾಕಿಕೊಳ್ಳುವುದು ಸಾಧ್ಯವಾಗಲಿಲ್ಲ. ಹೊನ್ನೆತ್ತಿ ಮಾಸ್ಟರ್ ಅಂದರು. ರವಿಶಂಕರ್ ಪ್ರೆಸ್ ಕ್ಲಬ್ನಲ್ಲಿ ಭಾಗ್ಯಶ್ರೀ ಅನ್ನು ಅದ್ಭುತವಾಗಿ ಬಾರಿಸಿದರು ಅಂದೇ ಅಲ್ಲ, ಅದು 9 ವರ್ಷದ ಹಿಂದೆ. ಆಗ ನೀನು 6 ವರ್ಷದ ಹುಡುಗ ಅಲ್ವೇ? ಅನುಪ ಮಾತನಾಡಲಿಲ್ಲ. ನಿಜ ಹೇಳು, ಲೆಕ್ಕ ಸರಿಯಾಗಿ ಸಿಕ್ಕಿಬಿಡುತ್ತೆ. ನಿಮ್ಮ ತಂದೆ ಆಗ ದಿಲ್ಲಿಯಲ್ಲಿದ್ದರು. ಪ್ರೆಸ್ ಕ್ಲಬ್ ಕಾರ್ಯಕ್ರಮವಾಗಿದ್ದರಿಂದ ಕೇಳೋಕೆ ಹೋಗಿದ್ದಾರೆ. ಜೊತೆಯಲ್ಲಿ ನಿನ್ನನ್ನು ಕರ್ಕೊಂಡು ಹೋಗಿರ್ಬೋದು. ಹುಡುಗನಲ್ಲಿ ಸಂಗೀತದ ಆಸಕ್ತಿ ಬೆಳೆಯಲಿ ಅಂತ. ಮಧ್ಯರಾತ್ರಿಯಲ್ಲಿ ಆ ರಾಗ ಬಾರಿಸುತ್ತಿರುವಾಗ ನೀನು ಪೂರ್ತಿ ನಿದ್ರೆ ಮಾಡಿರಬಹುದು ಅಲ್ಲವೇ? ಅದರ ಹೆಸರು ಭಾಗ್ಯಶ್ರೀ. ಅದ್ಭುತವಾಗಿ ಬಾರಿಸಿದರು ಅಂತ ನಿನಗೆ ನಿನ್ನ ತಂದೆ ಆಮೇಲೆ ಹೇಳಿರಬಹುದು. ಇಲ್ಲ, ಬಾರಿಸೋ ಮೊದಲು ರವಿಶಂಕರ್ ಅನೌನ್ಸ್ ಮಾಡಿದಾಗ ನನಗೆ ಎಚ್ಚರವಾಗಿತ್ತು. ಆಮೇಲೆ ನನ್ನ ಡ್ಯಾಡಿ ಅದ್ಭುತವಾಗಿತ್ತು, ನೀನು ನಿದ್ದೆ ಮಾಡಿಬಿಟ್ಟೆ ಅಂದರು ಎಂದು ಅನೂಪ ತಿದ್ದಿದ. ಅಂದರೆ ನೀನು ತುಂಬಾ ಚುರುಕು ಜ್ಞಾಪಕ ಶಕ್ತಿಯ ಹುಡುಗ. 6ನೇ ವಯಸ್ಸಿನಲ್ಲಿ ನಡೆದದ್ದನ್ನ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದೀಯ. ಅವರು ಮೆಚ್ಚುಗೆ ಹೇಳಿದ್ದಕ್ಕೆ ಅವನಿಗೆ ಖುಷಿಯಾಯಿತು. ಆದರೆ ಸುಳ್ಳು ಹೇಳುವ ಚಟ ನಿನಗೆ ಹೇಗೆ ಬಂತು? ರವಿಶಂಕರರ ಭಾಗ್ಯಶ್ರೀ ಕೇಳಿದೀನಿ, ಅದ್ಭುತವಾಗಿತ್ತು. ಅಂದರೆ ನನಗೆ ರಾಗವನ್ನು ಗುರುತಿಸಿ ಅದರ ವೈಶಿಷ್ಟ್ಯವನ್ನು ಅನುಭವಿಸುವ ಶಕ್ತಿ ಇದೆ ಅಂತ ಅರ್ಥ ಅಲ್ವೇ? ಅಂಥ ಭಾಗ್ಯಶ್ರೀ ಅವರೇ ಎಲ್ಲೂ ಬಾರಿಸಿರಲಿಲ್ಲವಂತೆ. ಅಂದರೆ ಆ ಮಟ್ಟದ ರಾಗ ಪ್ರಸ್ತುತಿಯನ್ನು ಆಸ್ವಾದಿಸಿ ಅರಿಯುವ ಶಕ್ತಿ ನನಗಿದೆ ಅಂತ ಅರ್ಥ ಅಲ್ಲವೇ? ನಮ್ಮಪ್ಪ ಕರ್ಕೊಂಡು ಹೋಗಿದ್ರು, ನನಗೆ ನಿದ್ದೆ ಬಂದ್ಬಿಡ್ತು ಅಂತ ಅದ್ಭುತವಾಗಿ ಬಾರಿಸಿದರು ಅಂತ ಆಮೇಲೆ ಅಪ್ಪ ಹೇಳಿದ್ರು ಅಂತ ಇದ್ದ ವಿಷಯವನ್ನು ಯಾಕೆ ಹೇಳಲಿಲ್ಲ? ಈ ವಿದ್ಯಾಶಾಲೆಗೆ ಬಂದು ಇಷ್ಟು ದಿನವಾದರೂ ನಿನ್ನ ಸುಳ್ಳು ಹೇಳುವ ಗುಣ ಯಾಕೆ ತೊಳೆದು ಹೋಗಲಿಲ್ಲ? ಅನೂಪನಿಗೆ ಕಳ್ಳತನ ಮಾಡುವಾಗ ಸಿಕ್ಕಿ ಹಾಕಿಕೊಂಡಂತಾಯ್ತು. ಅವರ ಮೇಲೆ ಕೋಪವೂ ಬಂತು. ಆದರೆ ತಡೆದುಕೊಂಡು ಕುಳಿತ. 1 ನಿಮಿಷದ ನಂತರ ಅವರು ಹೇಳಿದರು, ನೀನು ಕಷ್ಟಪಟ್ಟು ಬೆಟ್ಟ ಹತ್ತಿ ನನಗೆ ಊಟ ತಂದಿದ್ದೀಯಾ, ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಆದರೆ ಒಡೆಯರಯ್ಯನವರು ಊರಲಿಲ್ಲ ಅಂತ ತಿಳಿದು ನೀನೇ ಚೆನ್ನವೀರಯ್ಯ ಮಾಸ್ಟರ್ಗೆ ಹೇಳಿ ಊಟ ತಗೊಂಡು ಬಂದೆ ಅಂದೆ. ಅದು ನಿಜವೋ ಅಥವಾ ಚೆನ್ನವೀರಯ್ಯನವರು ನಿನ್ನನ್ನ ಕರೆದು ಒಡೆಯರಯ್ಯನವರು ಊರಲಿಲ್ಲ, ಹೊನ್ನೆತ್ತಿ ಮಾಸ್ಟರ್ಗೆ ಊಟ ತಗೊಂಡು ಹೋಗ್ತೀಯಾ ಅಂತ ಕೇಳಿದರು? ನಿಜ ಹೇಳು. ಯಾಕಂದ್ರೆ ನಾಡದ್ದು ಸಂಜೆ ನಾನು ಪಾಠಕ್ಕೆ ಕೆಳಗೆ ಬಂದಾಗ ನಿಜ ಗೊತ್ತಾಗುತ್ತೆ. ಅವನಿಗೆ ಇನ್ನೊಂದು ಸಲ ಸಿಕ್ಕಿ ಹಾಕಿಕೊಂಡಂತಾಯ್ತು. ನಿನಗೆ ಇಷ್ಟು ಬುದ್ಧಿಶಕ್ತಿ ಇದೆ, ಆದರೆ ಯಾಕೆ ಸುಳ್ಳು ಹೇಳ್ತೀಯಾ? ಎಲ್ಲಾ ಕಡೆಯಲ್ಲೂ ಎಲ್ಲಾ ಸಂದರ್ಭದಲ್ಲೂ ನೀನು ಜಾಣ ಅನಿಸಿಕೊಳ್ಳಬೇಕು, ಮುಖ್ಯಸ್ಥನಾಗಬೇಕು ಅನ್ನುವ ಆಶೆಯಿಂದೆಲ್ಲವೇ? ವಿದ್ಯೆ, ಬುದ್ಧಿ, ವಯಸ್ಸುಗಳು ಬೆಳೆದ ಹಾಗೆ ಪ್ರಾಮುಖ್ಯ ತಾನಾಗಿ ಬರುತ್ತೆ. ಈಗಲೇ ಚಡಪಡಿಸಬೇಡ ಎಂದವರು ಸಿತಾರಿನ ಬೆರಟೆಯಲ್ಲಿದ್ದ ಸೇರಿದ್ದ ಕೊಳೆಯನ್ನು ಗಮನಿಸಿ ಕಂಬಳಿಯ ಮೇಲೆ ಇಟ್ಟುಕೊಂಡಿದ್ದ ಚೌಕದಿಂದ ಒರೆಸಿದರು. ಅನಂತರ ಏನೋ ಜ್ಞಾಪಿಸಿಕೊಂಡವರ ಹಾಗೆ, ನಿಜ ಅಂದರೇನು ಗೊತ್ತೇ ಎಂದರು. ಅವಮಾನವಾಗಿದ್ದ ಅವನು ಮಾತನಾಡಲಿಲ್ಲ. ಮಾತನಾಡಬೇಕು, ಬುದ್ಧಿ ಹೇಳಿದ್ದಕ್ಕೆ ಮುನಿಸಿಕೊಂಡರೆ ನೀನು ಜಾಣನಾಗೋದು ಹೇಗೆ? ಅವರು ಪುಸಲಾಯಿಸಿದ ನಂತರ, ಇಲ್ಲದ್ದನ್ನ ಹೇಳದೇ ಇರೋದು ಎಂದ. ಬರೀ ಅದಲ್ಲ, ಮಹಾತ್ಮ ಗಾಂಧಿಯವರು ತಮ್ಮ ಜೀವನ ಚರಿತ್ರೆಗೆ ಏನಂತ ಹೆಸರಿಟ್ಟಿದ್ದಾರೆ ಹೇಳು? ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್. ಸತ್ಯದೊಂದಿಗೆ ನನ್ನ ಪ್ರಯೋಗಗಳು. ಅಂದರೆ ಅವರ ಇಡೀ ಜೀವನ ಸತ್ಯವನ್ನ ಹುಡುಕೋದೇ ಆಗಿತ್ತು. ವಿವೇಕಾನಂದರು ಸತ್ಯ ಹುಡುಕೋದು ಅನ್ನೋದಕ್ಕೆ ಏನು ಅರ್ಥ ಕೊಟ್ಟಿದ್ದಾರೆ ಗೊತ್ತೇ? ತನ್ನೊಳಗೆ ತಾನೇ ಹುಡುಕೊಂಡು ನಾನು ನಿಜವಾಗಿ ಯಾರು, ಏನಾಗಬೇಕು ಅಂತ ಅರಿತು ಅದು ಆಗೋಕೆ ಶ್ರದ್ಧಾ ಭಕ್ತಿಯಿಂದ ಪ್ರಯತ್ನ ಮಾಡೋದು. ನೀನು ಏನಾಗಬೇಕು ಅಂತ ಯೋಚನೆ ಮಾಡಿದೀಯಾ? ಮುದುಕನಾಗಿ ಸಾಯೋ ತನಕ ಕ್ಯಾಬರೆ ನೋಡಿಕೊಂಡು ಇರೋದು, ಖರ್ಚಿಗೆ ಕಾಸು ಬೇಕಾದ್ರೆ ತಾಯಿ ಹತ್ತಿರ ಸುಳ್ಳು ಹೇಳಿ ವಸೂಲು ಮಾಡೋದು, ಕಳ್ಳತನ ಮಾಡೋದು, ಅಥವಾ ಆ ಥರ ದಾರಿ ನನಗೆ ಬೇಡ, ನಾನು ವಿವೇಕಾನಂದರ ಹಾಗೆ ಆಗ್ತೀನಿ, ಮಹಾತ್ಮ ಗಾಂಧಿ ಹಾಗೆ ಜನ ಸೇವೆಯಲ್ಲಿ ಜೀವನ ಮಾಡ್ತೀನಿ, ಐನ್ಸ್ಟೀನ್ ತರ ಹೊಸದಾಗಿ ಕಂಡು ಹಿಡಿತೀನಿ ಅಂತ ಯೋಚನೆ ಮಾಡ್ತೀಯೋ? ದೊಡ್ಡ ದೊಡ್ಡ ಸಾಧನೆ ಮಾಡಿದವರ ಜೀವನ ಚರಿತ್ರೆನ ಓದ್ಬೇಕು. ಅವರ ಜೀವನ ಚರಿತ್ರೆಯೇ ಒಂದು ನಿಜ. ಅವರು ಹಾಗೆ ಆಗೋದೇ ನಿಜ ಕಂಡುಕೊಳ್ಳೋದು. ಅವರ ಜೀವನ ಚರಿತ್ರೆಯೇ ಒಂದು ನಿಜ. ಅವರ ಹಾಗೆ ಆಗೋದೇ ನಿಜ ಕಂಡುಕೊಳ್ಳೋದು. ಅದರ ಮೇಲೆ ಮನಸ್ಸು ನಿಂತರೆ ಹೀಗೆ ಸಣ್ಣ ಪುಟ್ಟದರ ಮೇಲೆ ಮನಸ್ಸು ಹೋಗೋದಿಲ್ಲ. ಸುಳ್ಳು ಹೇಳುವ ಆಶೆನೂ ಹುಟ್ಟೋದಿಲ್ಲ. ಇಷ್ಟು ಹೇಳಿ ಅವರು ಸುಮ್ಮನಾದರು. ಅವರ ಮನಸ್ಸು ಅರ್ಧ ಈಗ ಆಡಿದ ಮಾತಿನ ಕಡೆ, ಇನ್ನರ್ಧ ಎದುರಿದ್ದ ಸಿತಾರಿನ ತಂತಿಗಳ ಕಡೆ ಇತ್ತು. ಅವರು ಕೊನೆಗೆ ಆಡಿದ ಮಾತುಗಳಿಂದ ಅನೂಪನಿಗೆ ಅವಮಾನವಾದಂತಾಯಿತು. ನಾನು ಕ್ಯಾಬರಿಗೆ ಹೋಗುತ್ತಿದ್ದದ್ದು, ಕಳ್ಳತನ ಮಾಡ್ತಿದ್ದದ್ದು, ಅಮ್ಮನ ಹತ್ರ ಸುಳ್ಳು ಹೇಳಿ ದುಡ್ಡು ವಸೂಲು ಮಾಡ್ತಿದ್ದದ್ದು ಇವರಿಗೆ ಹೇಗೆ ಗೊತ್ತು? ಯಾರು ಹೇಳಿದರು ಎಂಬ ಶೋಧನೆಯಲ್ಲಿ ಮನಸ್ಸು ತೊಡಗಿತು. 1 ನಿಮಿಷ ಯೋಚಿಸುವುದರಲ್ಲಿ ಹೊಳೆಯಿತು. ಅಪ್ಪ ತನ್ನನ್ನು ವಿದ್ಯಾಶಾಲೆಗೆ ಸೇರಿಸಲು ಬಂದಾಗ ಇವರನ್ನು ನೋಡೋಕೆ ಅಂತ ಬೆಟ್ಟಕ್ಕೆ ಬಂದಿದ್ದ ನೆನಪು ಬಂತು. ಇವರು ಕೈಲಿ ಎಲ್ಲಾನು ಹೇಳಿದ್ದಾರೆ, ಯಾಕೆ ಹೇಳ್ಕೋಬೇಕಿತ್ತು? ಅವನಿಗೆ ತುಂಬಾ ಕೋಪ ಬಂತು. ಆದರೆ ತನ್ನೊಳಗೆ ಅದುಮಿ ಹಿಡಿದು ಇನ್ನೊಂದು ರಾಗ ಬಾರಿಸಲೇ ಅನ್ನತ್ತಿ ಮಾಸ್ಟರ್ ಕೇಳಿದರು. ಈಗ ಅವನಿಗೆ ಸಂಗೀತ ಕೇಳುವ ಲಹರಿ ಉಳಿದಿರಲಿಲ್ಲ. ನನಗೆ ಗೊತ್ತಾಗುತ್ತೆ, ಹೊರಡ್ತೀನಿ ಅಂತ ಎದ್ದು ನಿಂತು ಊಟದ ಡಬ್ಬಿಯನ್ನು ಕೈಗೆತ್ತಿಕೊಂಡು, ಸಿಟ್ಟು ಬಂತೇನೋ ನಾನು ಬುದ್ಧಿ ಹೇಳಿದ್ದಕ್ಕೆ ಎಂದರು.
ನನಗೆ ಸಿಟ್ಟು ಬಂದಿರುವುದು ಅದರ ಕಾರಣ. ಎರಡನ್ನೂ ಇವರು ಅರ್ಥ ಮಾಡಿಕೊಂಡಿದ್ದಾರೆ ಎಂಬುದನ್ನು ತಿಳಿದು ಅವನಿಗೆ ಇನ್ನೂ ತೇಜೋಭಂಗವಾಯಿತು. ಏನೂ ಇಲ್ಲ ಎಂದ. ನನ್ನ ಮುಖದಲ್ಲೇ ಎಲ್ಲ ಗೊತ್ತಾಗುತ್ತೆ. ಕೂತ್ಕೋ, ಒಂದು ಮಾತು ಹೇಳಿ. ಎಂದ. ಬರೀ ಅಂದ್ರೆ ಆಗೋಲ್ಲ, ಕೂತ್ಕೋಬೇಕು ಎಂದು ತರಗತಿಯಲ್ಲಿ ಉಪಾಧ್ಯಾಯರು ಹೇಳುವಂತೆ ಅವನು ಮತ್ತೆ ಮೊದಲಿನಂತೆ ಕುಳಿತ. ನೋಡು, ನೀನು ಸುಳ್ಳು ಹೇಳೋದೆಲ್ಲ ನನಗೆ ಹೇಗೆ ಗೊತ್ತಾಗುತ್ತೆ ಗೊತ್ತಾ? ಅವನು ಉತ್ತರಿಸಲಿಲ್ಲ. ಉತ್ತರ ಹೇಳೆಂದು ಕೇಳದೆ ಅವರು ಹೇಳಿದರು. ನಾನು MBA ಓದಿದೆ ಅಂತ ಹೇಳಿದೆ ನೋಡು. ಅಂದ್ರೆ ಬಿಸಿನೆಸ್ ಮ್ಯಾನೇಜ್ಮೆಂಟ್, ವ್ಯಾಪಾರ ಉದ್ಯಮಗಳನ್ನು ನಡೆಸುವುದು ಹೇಗೆ ಅಂತ. ವ್ಯಾಪಾರ ವ್ಯವಹಾರಗಳಲ್ಲಿ ಎದುರು ಪಾರ್ಟಿ ಸುಳ್ಳು ಹೇಳಬಹುದು ಎನ್ನುವ ಎಚ್ಚರಿಕೆ ಸದಾ ಇರಬೇಕು. ಅವನು ಆಡುವ ಪ್ರತಿಯೊಂದು ಮಾತು, ಆ ಮಾತಿನ ಹಿನ್ನೆಲೆ, ಆ ವಿವರಗಳನ್ನು ಗಮನವಿಟ್ಟು ಕೇಳ್ತಿರಬೇಕು. ಅದನ್ನು ಹೇಳುವಾಗ ಅವನ ಮುಖದಲ್ಲಿ ಯಾವ ಭಾವವಿರುತ್ತೆ ಅನ್ನೋದನ್ನು ಗಮನಿಸಬೇಕು. ಮಾತಿನಲ್ಲಿ ಪರಸ್ಪರ ವಿರೋಧದ ಅಂಶಗಳಿದ್ದರೆ ಗಪ್ ಅಂತ ಹಿಡಿಯಬೇಕು. ಇದೆಲ್ಲ ಬಿಸಿನೆಸ್ ಸೈಕಾಲಜಿ ಅಂತ. ಅದನ್ನು ಓದಿದ್ದು ಮಾತ್ರ ಅಲ್ಲ, ನೌಕರಿ ಮಾಡುವಾಗ ಅನುಭವದಿಂದಲೂ ಬೆಳೆಸಿಕೊಂಡೆ. ಆ ಅಭ್ಯಾಸ ಇನ್ನೂ ನನಗೆ ಹೋಗಿಲ್ಲ. ಅನುಪ ಸುಮ್ಮನೆ ಕುಳಿತಿದ್ದ. ಸ್ವಲ್ಪ ಹೊತ್ತಾದ ಮೇಲೆ ಅವರು, ನಿಂಗೆ ಹೊತ್ತಾಗುತ್ತೆ, ಹೋಗು. ಯಾವಾಗ್ಲಾದ್ರೂ ಬರ್ತಿರು ಬೆಟ್ಟದ ಮೇಲಕ್ಕೆ ಮಾಸ್ಟ್ರ ಅನುಮತಿ ತಗೋ ಎಂದರು. ಅನೂಪ ಬಿಡುಗಡೆಯಾದವನಂತೆ ಎದ್ದು ಊಟದ ಡಬ್ಬಿ ಎತ್ತಿಕೊಂಡು ಹೊರಗೆ ನಡೆದ. ಬಾಗಿಲಿನ ಹತ್ತಿರ ಬಿಟ್ಟಿದ್ದ ಚಪ್ಪಲಿಗಳನ್ನು ಮೆಟ್ಟಿ ಬೆಟ್ಟ ಇಳಿಯುವಾಗ ಗಾಳಿ ತಾನು ಏರುವಾಗ ಇದ್ದಷ್ಟು ವೇಗವಾಗಿಯೇ ಬೀಸುತ್ತಿತ್ತು. ಇಳಿಯುವುದು ಬಹಳ ಸುಲಭವಾಗಿತ್ತು. ಅರಳಿ ಎಲೆಗಳು ಅದುರುವುದನ್ನು ನೋಡುತ್ತಾ, ಬೇವು ಹುಣಿಸೆ ಆಲದ ಮರಗಳು ಗಾಳಿಯನ್ನು ತಡೆದುಕೊಳ್ಳುವ ರೀತಿಯನ್ನು ಗಮನಿಸುತ್ತಿರುವಾಗಲೇ ಅವನು ಅರ್ಧ ಬೆಟ್ಟವನ್ನು ಇಳಿದು ಪಾದದ ಹತ್ತಿರವಿದ್ದ ಮಂಟಪಕ್ಕೆ ಬಂದಿದ್ದ. ಬೆಟ್ಟದ ಪಾದಕ್ಕೂ ತಂಗಡಿ ಗಿಡಗಳು ಆರಂಭವಾಗುವ ಬೋರೆ ಇಳುವಿಗೂ ನಡುವಣ ಜಾಡಿನಲ್ಲಿ ಹೋಗುವಾಗ, ಹಾಗಾದ್ರೆ ಡ್ಯಾಡಿ ಇವರು ಯಾರ ಕೈಲೂ ಹೇಳಿಲ್ವೇ ಎಂಬ ಅನುಮಾನ ಸಮಾಧಾನಗಳು ಕಾಣಿಸಿಕೊಂಡು, ಹಾಗೇನಾದ್ರೂ ಹೇಳಿರಲಿ, ಮಾಡ್ತೀನಿ ಎಂದು ಮನಸ್ಸಿನಲ್ಲೇ ಛಲವನ್ನು ಮುಳಿಸಿಕೊಂಡ. ಜಾಡಿನ ಎರಡು ಕಡೆಗಳಿಗೂ ತಂಗಡಿ ಗಿಡಗಳು ದಟ್ಟವಾಗಿ ಆರಂಭವಾದಾಗ ಅರೆ, ಕಾದುಕೊಂಡಿದ್ದ ನೊಣಗಳು ನೆತ್ತಿಯ ಮೇಲೆ ಸುತ್ತುವರಿದು ಗುಯಿಂಗುಟ್ಟತೊಡಗಿದವು. ಇವಕ್ಕೆ ಹೇಗೆ ಗೊತ್ತಾಗುತ್ತೆ ನಾನು ಬೆಟ್ಟಕ್ಕೆ ಹೋಗಿ ಇಷ್ಟು ಹೊತ್ತಿಗೆ ಬರ್ತೀನಿ, ಕಾಯ್ಕೊಂಡಿದ್ರೆ ಸಿಗ್ತೀನಿ ಅಂತ ಎಂದು ಯೋಚಿಸತೊಡಗಿದ. ಗೊಯ್ ಗೊಯ್ ಎಂದು ಒಂದೆರಡನೊಂದು ಸುಮ್ಮಾನವಾಡುತ್ತಾ ಒಂದರ ಧ್ವನಿಯೊಡನೆ ಇನ್ನೊಂದು ಸ್ಪರ್ಧೆ ಮಾಡುತ್ತಾ ಅನೂಪನಿಗೆ ಇಷ್ಟವಾಗುತ್ತೋ ಇಲ್ಲವೋ ಎಂಬ ಭಯ ಪರಿವೆಗಳು ಇಲ್ಲದೆ, ಇವರಪ್ಪನ ಮನೆಯದೇನು ನನ್ನ ತಲೆ ಅಂದ್ರೆ ಎಂದು ಕೋಪದಿಂದ 2 ಸಲ ತಲೆಯ ಮೇಲೆ ಕೈ ಬೀಸಿ ಹೊಡೆದ. ಎಷ್ಟು ವೇಗವಾಗಿ ಕೈ ಬೀಸಿದರೂ ಅದಕ್ಕಿಂತ ವೇಗವಾಗಿ ಸೂಚನೆ ಸಿಕ್ಕಿ ಓಡಿ ತಪ್ಪಿಸಿಕೊಂಡು ಬಿಡುತ್ತವೆ. ಇವಕ್ಕೆ ಮೊದಲೇ ಹೇಗೆ ಗೊತ್ತಾಗುತ್ತೆ? ಇವುಗಳ ಶರೀರದೊಳಗೆ ರಾಡರ್ ತರ ಏನಾದರೂ ಇರಬಹುದೇ? ದೂರದಲ್ಲಿನ ಶತ್ರು ಬರುತ್ತಿರುವಾಗಲೇ ಗುರುತು ತೋರಿಸುವಂತಹದ್ದು. ಇದನ್ನು ಕಂಡು ಹಿಡಿದು ಬಿಡಬೇಕು ಎಂದು ತೀರ್ಮಾನಿಸಿದ. ಮತ್ತೆ ಮತ್ತೆ 4 ಸಲ ತೋಳನ್ನೆತ್ತಿ ಕೈ ಬೀಸಿದಾಗಲೂ ಹೌದು, ರಾಡರ್ನ ಶಕ್ತಿಯೇ ಈ ನೊಣಗಳಿಗಿರೋದು ಎಂದು ಮನಸ್ಸು ಖಾತ್ರಿ ಮಾಡಿಕೊಂಡಿತು. ಇದನ್ನ ಕಂಡು ಹಿಡಿದು ಸಾಧಿಸಿ ತೋರಿಸಿದರೆ ನೊಬೆಲ್ ಪ್ರೈಸ್ ಬಂದು ದೊಡ್ಡ ವಿಜ್ಞಾನಿ ಅಂತ ಪ್ರಪಂಚದೆಲ್ಲ ಪೇಪರ್ಗಳು, ಟಿವಿ, ರೇಡಿಯೋದಲ್ಲಿ ಬಂದು ಹಿಗ್ಗಿನಿಂದ ಮೈ ಕಂಪಿಸಿ ಚಳಿಯಾಯಿತು. ಒಂದು ದಿನ ಸೊಳ್ಳೆ ಪರದೆ ತಂದು ಬಲೆಯ ಹಾಗೆ ಬೀಸಿ 45 ನೊಣಗಳನ್ನು ಹಿಡಿದುಕೊಂಡು ಹೋಗಿ ನಮ್ಮ ವಿದ್ಯಾಶಾಲೆಯ ಲ್ಯಾಬೊರೇಟರಿಯಲ್ಲಿ ಪರೀಕ್ಷೆ ಮಾಡಿ ಶರಬಣ್ಣ ಮಾಸ್ಟರ್ MSc ಮಾಡಿದ್ದರೂ ಅವರಿಗೆ ಗೊತ್ತಿರೋದು ಬಾಟನಿ. ಶಂಕರಮೂರ್ತಿಗಳಿಗಾದ್ರೆ ಸರಿ, BE ಮಾಡಿದ್ದಾರೆ, ರಾಡರ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ಅವ್ರನ್ನ ಕೇಳಿ, ಈ ನೊಣದೊಳಗಿರುವ ರಾಡರ್ ಎಷ್ಟು ಚಿಕ್ಕದು, ಯಾರನ್ನೇನು ಕೇಳೋದು, ಇವನ್ನ ಹಿಡಿದು ನಮ್ಮ ಲ್ಯಾಬೊರೇಟರಿಯಲ್ಲಿರೋ ಮೈಕ್ರೋಸ್ಕೋಪ್ನಲ್ಲಿ ನಾನೇ ನೋಡಿದ್ರೆ ಗೊತ್ತಾಗುತ್ತೆ. ಆಗ 15 ವರ್ಷದ ಹುಡುಗನಿಗೆ ನೊಬೆಲ್ ಪ್ರೈಸ್ ಅಂತ ಎಲ್ಲ ಪೇಪರ್ನಲ್ಲೂ ಬರುತ್ತೆ. ನನ್ನ ಹೆಸರು ಫೋಟೋ ಪ್ರಿಂಟ್ ಆಗಿ ಅವರೆಲ್ಲರಿಗೂ ನನ್ನ ಫೋಟೋ ಎಲ್ಲಿ ಸಿಗುತ್ತೆ, ಎಡಿಟರ್ ಅಂತ ಡ್ಯಾಡಿನೇ ಕೇಳ್ಬೇಕು. ಅನೂಪನಿಗೆ ನೊಬೆಲ್ ಪ್ರೈಸ್ ಬಂತು ಅಂದರೆ ಡ್ಯಾಡಿಗೆ ಖುಷಿಯಾಗುತ್ತೆ ಅಲ್ವೇ? ಅಥವಾ ಇನ್ನೂ ಸಿಟ್ಟು ಹೋಗಿಲ್ವೋ? ನಾನು ಬೆಂಗಳೂರಿನಲ್ಲಿ ಮಾಡ್ತಿದ್ದ ಹಳೆ ಪುರಾಣನೇನಾದ್ರೂ ಇಲ್ಲಿ ಇವ್ರ ಕೈಲಿ ಹೇಳಿರ್ಲಿ, ಮಾಡ್ತೀನಿ ಎಂದು ಮನಸ್ಸಿನೊಳಗೆ ನಿಶ್ಚಯಿಸಿಕೊಳ್ಳುತ್ತಿರುವಾಗ ನಾನು MBA ಮಾಡಬೇಕು ಅನ್ನೋ ಆಕಾಂಕ್ಷೆ ಹುಟ್ಟಿತು. ಇನ್ನೊಬ್ಬನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಂಡು ಅವ್ನು ನಿಜ ಹೇಳ್ತಾನೋ ಸುಳ್ಳು ಹೇಳ್ತಾನೋ ಪತ್ತೆ ಮಾಡೋ ಟ್ರಿಕ್ಗಳನ್ನೆಲ್ಲ ಕಲಿತುಕೊಂಡ್ರೆ ಏನ್ ಬೇಕಾದ್ರೂ ಮಾಡಬಹುದು. ಅದನ್ನು ಮಾಡಿಯೇ ಬಿಡಬೇಕು. ಅದನ್ನ ಮಾಡಿದರೆ ಯಾವನು ನಾನು ಹೇಳೋದು ನಿಜವೋ ಸುಳ್ಳು ಅಂತ ಪತ್ತೆ ಮಾಡೋಕ್ಕಾಗದ ಹಾಗೆ ಮಾತಾಡೋದು ಕಲಿ ಏನು ಎಂಬ ಸಾಧ್ಯತೆಯೂ ಹೊಳೆಯಿತು. ಬಿಡಲ್ಲ, ಮಾಡೇ ಮಾಡ್ತೀನಿ ನಿಶ್ಚಯಿಸಿಕೊ. 3 ಮಗನನ್ನು ಹಳ್ಳಿಯ ಶಾಲೆಗೆ, ಅದು ಕುರಿ ಕಾಯುವವರ ಹಳ್ಳಿಯ ಶಾಲೆಗೆ ಸೇರಿಸುವಾಗ ಗಂಡತನನ್ನು ಕೇಳಲಿಲ್ಲವೆಂಬ ಅಸಮಾಧಾನ ಕಾಂತಿಯಲ್ಲಿ ಒಳಗೇ ಕವರುತ್ತಿತ್ತು. ಆಗ ತಾನು ತಪ್ಪು ಮಾಡಿದ್ದವಳಾದ್ದರಿಂದ ತಪ್ಪು ಅಂತ ಇವನ ದೃಷ್ಟಿಯಲ್ಲಿ, ಆದರೆ ತಾನೇನು ಯಾರು ಮಾಡದ ಅಂತ ತಪ್ಪು ಮಾಡಿಲ್ಲವೆಂದು ಅನಂತರ ಸಮರ್ಥನೆ ಮಾಡಿಕೊಂಡಳಾದರೂ ಅವನು ಸರಸರನೆ ಆತುರದಲ್ಲಿ ಆ ಗಾಂಧಿ ಶಾಲೆಗೆ ಕರೆದೊಯ್ದು ಸೇರಿಸಿ ಬರುವ ತನಕ ತಾನು ತಪ್ಪಿತಸ್ಥಳಂತೆ ಕೆಳಗೆ ಬಿದ್ದಿದ್ದು ನೆನಪಿಗೆ ಬಂತು. ಏನು ಯಾರು ಮಾಡದ ತಪ್ಪು ನಾನು ಮಾಡಿದ್ದೀನಿ. ಜೈನರ ಆಹಾರ ನಿಯಮದಲ್ಲಿ ನನಗೆ ನಂಬಿಕೆ ಇಲ್ಲ. ಹುಡುಗ ಚಿಕನ್ ತಿಂದು ಗಟ್ಟಿಯಾಗಿ ಬೆಳೆಯಬಾರದೆ? ಯಾವ ಯುಗದಲ್ಲಿದ್ದೀನಿ? ಚಿಕನ್ ತಿನ್ನಲಿ ಅಂತ ನಾನು ದುಡ್ಡು ಕೊಡ್ತಿದ್ದುದು ನಿಜ. ಏನೋ ಹುಡುಗತನದ ಕುತೂಹಲ, ಅಲ್ಲೇ ಒಂದು ದಿನ ಕ್ಯಾಬರೆ ನೋಡಕ್ ಹೋಗಿದ್ದಾನೆ. ಕ್ಯಾಬರೆಯವರಲ್ಲಿ ಲಂಚ ಕೊಡ್ಲಿಲ್ಲ ಅಂತ ಪೊಲೀಸ್ನವರು ಹಿಡಿದಿದ್ದಾರೆ. ಅದಕ್ಕೆ ಭಾರಿ ಸಂತನಾಗಿ ಯಾಕೆ ಆಡ್ತಿದೀಯಾ ಅಂತ ಆಗ್ಲೇ ದಬಾಯಿಸಿ ಬಿಟ್ಟಿದರೆ ಈ ಕುರಿ ರೊಪ್ಪನೆ ಕರ್ಕೊಂಡು ಹೋಗಿ ಸೇರಿಸ್ತಿರ್ಲಿಲ್ವೇನೋ ಎಂದು
ಒಳಗೆ ಖೇದ ಪಟ್ಟುಕೊಳ್ಳತೊಡಗಿದಳು. ತನಗೆ ಬೇಕಾದ ಮಾಹಿತಿಗಳನ್ನೆಲ್ಲ ಉಪಾಯವಾಗಿ ಕಲೆ ಹಾಕುವ ಕಲೆ ಅವಳಿಗೆ ಮೊದಲಿಂದಲೇ ಗೊತ್ತಿತ್ತು. ಎಲ್ಲಾ ಪ್ರಶ್ನೆಗಳನ್ನು ಒಂದೇ ದಿನ ಕೇಳುತ್ತಿರಲಿಲ್ಲ. ಗಂಡ ಕಚೇರಿಗೆ ಹೊರಡುವ ಮುನ್ನ ಚಹಾ ಕುಡಿಯುವಾಗ, ಅಲ್ಲಿ ಆರೋಗ್ಯಕ್ಕೆ ತೊಂದರೆಯಾಗುವಂತ ಯಾವ ಅಡಿಗೆಯನ್ನು ಮಾಡೋಲ್ಲ ಅಲ್ವಾ, ಮೆಣಸಿನಕಾಯಿ, ಬೋಂಡ, ಕಡಲೆಬೇಳೆ, ಆಂಬೊಡೆ ಇಂಥದ್ದು ಎನ್ನುವಳು. ಆಗ ಅವನು ಅವಳ ಆತಂಕವನ್ನು ಹೋಗಲಾಡಿಸಲು ವಿದ್ಯಾಶಾಲೆಯ ಆಹಾರದ ವಿವರಗಳನ್ನೆಲ್ಲ ಹೇಳುತ್ತಿದ್ದ. ಇನ್ನೊಂದು ದಿನ ಪ್ರೀತಿಯ ಲಹರಿಯನ್ನು ನಟಿಸಿ ಅವನಲ್ಲಿ ಉಲ್ಲಾಸವನ್ನು ಉಕ್ಕಿಸಿದ ಮೇಲೆ, ಅಲ್ಲಿ ಶಾರೀರಿಕ ಕೆಲಸ ಅಂದ್ರೆ ಏನ್ ಮಾಡಿಸ್ತಾರೆ ಎಂದು ಕೇಳುವಳು. ಅವನು ಕೂತು ಬರೆದರೆ 4 ಕಾಲಂ ಲೇಖನವಾಗುವಷ್ಟು ವಿವರಗಳನ್ನು ಹೇಳುವನು. ಮತ್ತೊಂದು ದಿನ, ನೋಡು, ನೀನು ಸರಿಯಾಗಿ ತಲೆ ಕೂದಲು ಯಾಕೆ ಬಾಚಿಕೊಳ್ಳಲ್ಲ ಎಂದು ಬಾಚಣಿಗೆಯಿಂದ ಅವನ ತಲೆ ಬಾಚಿ, ತು, 2 ಕಡೆನೂ ಬಿಳಿ ಕೂದಲು ಗೊಂಚಲೇ ಉಟ್ಕೊಂಡಿವೆ, ಈ ಮುದುಕನ ಹತ್ತಿರ ಹೇಗಪ್ಪ ಹೇಗೋದು ಎಂದು ಹುಸಿಗುಪ್ಪ ನಡೆಸಿ, ನಂತರ ಅಂದ ಹಾಗೆ ಅನೂಪನ ಜೊತೆ ಹುಡುಗರೆಲ್ಲ ಎಲ್ಲಿಯವರು, ಕ್ಯಾಬ್ರೆ ಗೀಬ್ರೆ ನೋಡಿದ ಅನುಭವವಿರುವವರು ಎನ್ನುವಳು. ಅನಂತರ ಒಂದು ರೂಮಿನಲ್ಲಿ ಎಷ್ಟು ಜನನ ಹಾಕಿರ್ತಾರೆ ಎಂದು ಮುಂದುವರಿಸುವಳು. ಹೀಗೆ ಪ್ರತಿಯೊಂದು ವಿವರವನ್ನು ದೊರೆಸಿಕೊಳ್ಳುವುದು ಮಾತ್ರವಲ್ಲ, ಅವನು ಅನಂತರ ತನಗೆ ಬೇಕಾದಂತೆ ಸಂಪಾದಿಸಿಕೊಳ್ಳುತ್ತಿದ್ದಳು. ಕೊನೆಗೊಂದು ಸಲ ಎಲ್ಲ ವಿಷಯವನ್ನು ಒಟ್ಟು ಸೇರಿಸಿ ತನಗೆ ಬೇಕಾದ ದೃಷ್ಟಿಯಿಂದ ಅದಕ್ಕೆ ರೂಪಗೊಟ್ಟು ಪ್ರಸ್ತುತಪಡಿಸಿ, ಹುಡುಗನ್ನ ಹೇಗೆ ಕುರಿಕಾಯಲು ಲಾಯಕ್ ಆಗುವ ಹಾಗೆ ಮಾಡಿದಿ ನೀನು ಎಂದು ಹೊಸ ಆರೋಪ ಮಾಡುವಳು. ಅವಳ ವಿಷಯ ಸಂಗ್ರಹಣ ವಿಧಾನ, ಅನಂತರ ಅದನ್ನು ಜೋಡಿಸಿ ಹೊಸೆಯುವ ವರಸೆಗಳು ಅವನಿಗೆ ಗೊತ್ತಿರದೇ ಇಲ್ಲ. ಇವಳೊಬ್ಬ ಪತ್ರಕರ್ತೆಯಾಗಬೇಕಾಗಿತ್ತು, ಬಲು ಚತುರತೆಯಿಂದ ಸುದ್ದಿಯನ್ನು ಗೋರಿ ತೆಗೆಯುತ್ತಿದ್ದಳು ಎಂದು ಅವನೇ ಮೆಚ್ಚುಗೆಯಿಂದ ಹಲವು ಬಾರಿ ಅಂದುಕೊಂಡಿದ್ದ. ಆದರೂ ಅವಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತಿದ್ದ. ಮನಸ್ಸು ಮಾಡಿದ್ದರೆ ಮಾಹಿತಿಯನ್ನು ಹೊರಗಡೆ ಮಾತನಾಡುವುದು ಅವನಿಗೆ ಕಷ್ಟವಾದ ಕೆಲಸ ಆಗಿರಲಿಲ್ಲ. ಆದರೂ ಯಾಕೋ ಇದ್ದುದನ್ನು ಇದ್ದ ಹಾಗೆ ತಾನು ಬಿಡುತ್ತೇನೆ ಎಂಬ ಅರಿವು ಅವನಿಗಿತ್ತು. ಆದರೆ ಯಾಕೆ ಹೇಳಿಬಿಡ್ತೀನಿ ಎಂದು ತನ್ನನ್ನು ತಾನು ಹಲವು ಬಾರಿ ಕೇಳಿಕೊಂಡಿದ್ದ. ಗಂಡ ಹೆಂಡತಿ ಅಂದರೆ ಚುಚ್ಚಿ ತೆಗೆಯುವ ಪತ್ರಕರ್ತ ಮತ್ತು ಹೊರಬಿಡದೆ ಮುಚ್ಚುವ ರಾಜಕಾರಣಿ ನಡುವಿನ ಸಂಬಂಧವಾಗಿರಬೇಕೆ ಎಂಬ ಔದಾರ್ಯವಿರಬಹುದು, ಅಥವಾ ನಾನು ಇವಳ ಮೊಹದಲ್ಲಿ ಸಿಕ್ಕಿ ಮುಳುಗಿರಬಹುದು ಎಂಬ ಕಾರಣವೂ ಹೊಳೆಯುತ್ತಿತ್ತು. ಗಂಡ ಹೆಂಡತಿಯ ಸಂಬಂಧದ ರೀತಿ ಜೊತೆಯಲ್ಲಿ ಇರತೊಡಗಿದ 3 ದಿನಗಳಲ್ಲಿ ನಿರ್ಧಾರವಾಗಿ ಬಿಡುತ್ತೆ ಎಂದು ಪಾಟ್ನಾದ ಝಾ ಹೇಳಿದ ಮಾತು ಆಗಾಗ್ಗೆ ನೆನಪಿಗೆ ಬರುತ್ತೆ. ತಾನು ಇವಳನ್ನು ಮದುವೆಯಾದ 3 ದಿನಗಳಲ್ಲಿ ನಮ್ಮ ಸಂಬಂಧದ ರೀತಿ ಎರಕ ಹೊಯ್ದುಕೊಂಡಿತ್ತೆಂದು ಈಗ ಸ್ಪಷ್ಟವಾಗಿ ನೆನಪಾಗುತ್ತದೆ. ಜನರಲ್ಲಿ ಬೆರೆಯುವ, ಮಾತನಾಡುವ, ಸುದ್ದಿ ತಿಳಿಯುವ ಸ್ವಭಾವವಿದ್ದುದರಿಂದಲೇ ನಾನು ಪತ್ರಕರ್ತನ ಮಾರ್ಗ ಹಿಡಿದನೇನು. ಪ್ರಪಂಚದ ಎಲ್ಲವನ್ನೂ ಮಾತನಾಡುವವನಿಗೆ ಅಂತರಂಗವನ್ನು ಮಾತನಾಡುವ ಯಾರೂ ಇರಲಿಲ್ಲ. ಮದುವೆಯಾಗಿ ಹನಿಮೂನಿಗೆ ಹೊರಟು ಏಕಾಂತ ಸಿಕ್ಕಿದ ಕ್ಷಣದಿಂದಲೇ ನಾನು ಅಂತರಂಗವನ್ನು ತೆಗೆದು ಮಾತನಾಡತೊಡಗಿದೆ. ಹೂಂಗೊಡುತ್ತಾ ಪ್ರಶ್ನೆ ಉಪಪ್ರಶ್ನೆ ಮೂಲಕ ತನ್ನ ಆಸ್ತೆಯನ್ನು ಪ್ರಕಟಿಸುತ್ತಾ ಇವಳು ನಾನು ಹೊರಹಾಕುವುದನ್ನು ಪ್ರಚೋದಿಸುತ್ತಿದ್ದಳು. ಆದರೆ ತನ್ನದೇನನ್ನು ಹೇಳುತ್ತಿರಲಿಲ್ಲ. ನೀನು ಯಾಕೆ ಏನು ಹೇಳೋದೇ ಇಲ್ಲ ಅಂದ್ರೆ, ಹುಡುಗಿರ ಹತ್ರ ಹೇಳೋದೇನಿರುತ್ತೆ, ಕಾಲೇಜು, ಮನೆ, ಅಡಿಗೆ, ಹೊಲಿಗೆ, ತಂದೆ ತಾಯಂದ್ರೆ ಎಚ್ಚರಿಕೆ ಇದ್ದು ಬಿಟ್ಟರೆ ಎಂದಳು. ನಿಜ ಎಂದು ಒಪ್ಪಿಕೊಂಡೆ. ನಾನೇ ಮಾತನಾಡತೊಡಗಿದೆ. 4-6 ವರ್ಷ ನಂತರ ನನಗೆ ಅರಿವಾದದ್ದು, ಇವಳು ಬರೀ ಕೇಳುತ್ತಿರುವುದೆಲ್ಲ ಮಾಹಿತಿ ಸಂಗ್ರಹಿಸುತ್ತಿದ್ದಾಳೆ ಅಂತ. ಆದರೂ ನಾನು ಮಾತಿನ ಎಚ್ಚರ ವಹಿಸಲಿಲ್ಲ. ಎಚ್ಚರವಿಲ್ಲದೆ ಮಾತನಾಡುವ ಅಗತ್ಯ ನನಗೆ ಹೆಚ್ಚಾಗಿದ್ದೇನು. ಅದೇ ಅಭ್ಯಾಸವಾಯಿತು. ಆಮೇಲೆ ಅವಳ ಪ್ರಶ್ನೆಗಳಿಗೆ ಚುಟುಕು ಉತ್ತರ ಕೊಟ್ಟರೆ, ಮಾಹಿತಿ ರಹಿತ ಲೋಕಾರೂಢಿಯ ಜವಾಬು ಕೊಟ್ಟರೆ, ನನ್ನ ಹತ್ತಿರ ಜಾಣತನ ಮಾಡೋಕೆ ಶುರು ಮಾಡಿದಿ, ಇನ್ನು ಆಫೀಸ್ನಲ್ಲಿ ಗ್ರೇಡ್ ಬಂದು ಸ್ಮಾರ್ಟ್ ಆದ ಸೆಕ್ರೆಟರಿ ಪ್ರತ್ಯೇಕ ಚೇಂಬರ್ ಸಿಕ್ಕಿದ ಮೇಲೆ ಆತ್ಮೀಯ ಮಾತುಗಳೆಲ್ಲ ಅಲ್ಲೇ ಆಗುತ್ತವೇನೋ ಮುಖ ದಪ್ಪಿಕೊಳ್ಳುತ್ತಿದ್ದ. ಅವಳ ಆರೋಪವು ನಿರಾಧಾರವೆಂದು ಸಾಧಿಸಲು ನಾನು ವಿವರಗಳನ್ನೆಲ್ಲ ಹೇಳಿಬಿಡುತ್ತಿದ್ದೇನೆ. ಮಗುನ ಅಲ್ಲಿ ಸೇರಿಸಿ 8 ತಿಂಗಳಾಯಿತು. ಮಧ್ಯ ರಜಾದಲ್ಲೂ ಕಳಿಸ್ಲಿಲ್ಲ. ನೋಡಿಕೊಂಡು ಬರಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ಲಿಲ್ಲ ಎಂದು ಒಂದು ದಿನ ಕೇಳಿದೆ. ಈ ಬಯಕೆಯಲ್ಲಿ ಅಯುಕ್ತವಾದದ್ದೇನೂ ಅವನಿಗೆ ಕಾಣಲಿಲ್ಲ. ಇಷ್ಟಾದರೂ ಹೆತ್ತ ತಾಯಿ ನೋಡುವ ಆಶೆಯಾಗಿರುತ್ತದೆ ಎಂದಂದುಕೊಂಡ. ತಾನು ನಡುವೆ ಒಂದು ಸಲ ಹೋಗಿ 2 ದಿನವಿದ್ದು ನೋಡಿಕೊಂಡು ಬಂದಿದ್ದೇನೆ. ಅವನ ಪ್ರಗತಿ ಚೆನ್ನಾಗಿದೆ. ಅಲ್ಲಿ ಯಾರು ಅಡ್ಡ ಹಾದಿಗೆ ಬೀಳುವ ಅವಕಾಶವೇ ಇಲ್ಲ. ಮುಂದೆ ಏನಾದರೂ ದೊಡ್ಡದನ್ನು ಸಾಧಿಸುವ ಶಕ್ತಿ ನಿಮ್ಮ ಮಗನಿಗಿದೆ. ಅವನು ಸಾಧಾರಣ ಹುಡುಗನಲ್ಲ ಎಂದು ಉಪಾಧ್ಯಾಯರುಗಳು ಹೇಳಿದ್ದಾರೆ. ಅಣ್ಣಯ್ಯನಂತೂ ಅವನಲ್ಲಿ ಮರಿ ವಿವೇಕಾನಂದನ್ನೇ ಕಾಣುತ್ತಾನೆ. ಹುಡುಗನಲ್ಲಿ ನರೇಂದ್ರನೇನು ಕಡಿಮೆ ತುಂಟತನ ಮಾಡಿದ್ದಾನೆಯೇ ಎಂದು ಕೇಳು. ಮಗನು ಉಜ್ವಲನಾಗುತ್ತಾನೆಂಬ ಮಾತು ಕೇಳಿದರೆ ತನಗೂ ಒಳಗೆ ಹಿಗ್ಗಾಗುತ್ತದೆ. ಕೆಟ್ಟು ಹಾಳಾಗುತ್ತಾನೆಂಬ ಸನ್ನಿವೇಶ ಬಂದಾಗ ಅನಿವಾರ್ಯವನ್ನು ಸ್ವೀಕರಿಸುವ ನಿರ್ಲಿಪ್ತಿಯನ್ನು ತಾಳುವುದು ಸಾಧ್ಯವೇನು? ಉಜ್ವಲನಾಗುತ್ತಾನೆ ಎಂದು ಜನ ಹೇಳತೊಡಗಿದಾಗ ಹಿಗ್ಗನ್ನು ತಡೆದು ನಿರ್ಲಿಪ್ತನಾಗುವುದು ಅಸಾಧ್ಯ ಎನ್ನುವ ಅರಿವು ಆಗುತ್ತದೆ. ಎಷ್ಟೇ ತುಂಟತನ ಮಾಡಲಿ, ಅಡ್ಡದಾರಿ ಹಿಡಿಯಲಿ, ಮಗನೆಂಬುದನ್ನು ಇಲ್ಲವಾಗಿಸುವುದಂತೂ ಸಾಧ್ಯವಿಲ್ಲವಲ್ಲ. ತನಗೂ ಅವನ ಮೇಲೆ ಮಮತೆ ಇಲ್ಲದೇ ಇಲ್ಲ. ಮಮತೆ ಇಲ್ಲದಿದ್ದರೆ ಇಷ್ಟೆಲ್ಲ ಯಾಕೆ ಒದ್ದುಕೊತ್ತಿದ್ದೆ ಎಂದು ತನಗೆ ತಾನು ಹೇಳಿಕೊಳ್ಳುತ್ತಿದ್ದ. ವಾಸ್ತವವಾಗಿ ಹೋದ ಸಲ ತಾನು ಅಲ್ಲಿಗೆ ಹೋದಾಗ ಅಣ್ಣಯ್ಯನೇ ಹೇಳಿದ್ದ, ಇನ್ನೊಂದು ತಿಂಗಳಿಗೆ ಬೇಸಿಗೆ ರಜಾ ಬರುತ್ತೆ, ಮನೆ ಮಠ ಇರೋ ಹುಡುಗರನ್ನ ಅವರವರ ಊರಿಗೆ ಕಳಿಸ್ತೀವಿ, ಅನೂಪನ್ನ ಕಳಿಸೋದಾ, ನಿನಗೇನು ಅನ್ನಿಸುತ್ತೆ ಅಂತ ಕೇಳಿದ್ದಕ್ಕೆ ಅವನು ಇಲ್ಲಿಗೆ ಬಂದು 4 ತಿಂಗಳಾಗಿದೆ, ಇಷ್ಟರಲ್ಲಿ ಎಷ್ಟೋ ಸುಧಾರಿಸಿದ್ದಾನೆ, ಈಗ 2 ತಿಂಗಳು ಬೆಂಗಳೂರಿಗೆ ಕಳಿಸಿದರೆ ಅಲ್ಲಿ ಹ್ಯಾಂಗ್ ಹೊತ್ತು ಕಳೀತಾನೆ, ಅದೇ ಹಳೆ ಸ್ನೇಹಿತರು, ಟಿವಿ, ಅದೇ ಹೊತ್ತು ಕಳೆಯುವ ದಾರಿ, ರಜೆಯಲ್ಲಿ ಇಲ್ಲಿದ್ರೆ ನಾವಿದ್ದೀವಲ್ವಾ 6 ಬ್ರಹ್ಮಚಾರಿಗಳು,
ಅವರ ಸಹವಾಸ ನಿಕಟ ಆಗುತ್ತೆ, ಅವನ ಸ್ವಭಾವದ ಮೇಲೆ ಪರಿಣಾಮ ಬೀರುತ್ತೆ. ನಮ್ಮ ವಿದ್ಯಾಶಾಲೆಯ ಭೂಮಿಗೆ ಅಂತ ಕೆರೆ ಕಟ್ಟಿಸಿದ್ವಿ ನೋಡು, ಬೆಟ್ಟದ ಇಳಕಲ್ಲಿಗೆ ನೀರು ಹಿಡಿದಿಡೋಕೆ ಅದರ ಗೋಡು ಎತ್ತಿ ತೋಟಗಳಿಗೆ ಹಾಕಿಸ್ಬೇಕು. ನಮ್ಮ ಎತ್ತಿನ ಗಾಡಿಗಳೇ ಇವೆ. ಊರಲ್ಲಿ ತಂದೆ ತಾಯಿ ಮನೆ ಯಾರು ಇಲ್ಲದೆ 20 ಹುಡುಗರು ಇಲ್ಲಿರ್ತಾರೆ. ಅವರು ಗೋಡು ಅಗೆದು ಮಂಕರಿಗೆ ತುಂಬೋದು, ಎತ್ತಿ ಗಾಡಿಗೆ ಎಸೆಯೋದು ಮಾಡ್ತಾರೆ. ಕೆಲವರು ಗಾಡಿನೂ ಹೊಡಿತಾರೆ. ಅನುಪನು ಮಾಡ್ಲಿ, ಇಲ್ಲದ್ರೆ ಒಟ್ಟು ಮೇಲ್ವಿಚಾರಣೆ ಅವನಿಗೆ ವಹಿಸ್ಬೇಕು ಅಂತಿದ್ದೀನಿ. ಮೇಲ್ವಿಚಾರಣೆ ಮಾಡೋ ಶಕ್ತಿ ಅವನಿಗಿದೆ. ಒಂದು ಗಾಡಿಗೆ ಎಷ್ಟು ಮಂಕರಿ ಗೋಡು, ಯಾವ ಗಾಡಿಗೆ ಎತ್ತಿ ತುಂಬೋದಕ್ಕೆ ಯಾರ್ಯಾರು, ಯಾವ ಗಾಡಿ ಎಷ್ಟೆಷ್ಟು ನಡೆ ಹೊಡೀತು, ಒಟ್ಟಿನಲ್ಲಿ ಕೆರೆ ಅಂಗಳ ಎಷ್ಟು ಆಳ ಇಳೀತು, ಅದರ ನೀರು ಹಿಡಿಯುವ ಅಳತೆ ಎಷ್ಟು ಹೆಚ್ಚಾಯಿತು ಅನ್ನೋ ಮ್ಯಾನೇಜ್ಮೆಂಟ್ ಎಲ್ಲ ಅವನಿಗೆ ವಹಿಸಿದರೆ ಮಾಡ್ತಾನೆ. ಜವಾಬ್ದಾರಿ ಹೊತ್ತು ಕೆಲಸ ಮಾಡೋದ್ರಿಂದ ತಿಳುವಳಿಕೆ, ಆತ್ಮವಿಶ್ವಾಸ ಬೆಳೆಯುತ್ತೆ. ನೀನು ಏನಂತೀಯ ಅಂದದ್ದಕ್ಕೆ ನಾನೇ ಮಾಡಿಸು, ಖಂಡಿತ ಮಾಡಿಸು. 2 ತಿಂಗಳು ಮಾಡೋಕೆ ಕೆಲಸವಿಲ್ಲದೆ ಬೆಂಗಳೂರಿನಲ್ಲಿ ಇರೋದು ಸರಿಯಲ್ಲ ಎಂದಿದ್ದೆ. ತಕ್ಷಣ ಜ್ಞಾಪಕಕ್ಕೆ ಬಂತು. ಅಜ್ಜನ ಮನೆಯಲ್ಲಿದ್ದಾಗ ಬೇಸಿಗೆಯಲ್ಲಿ ಆಳುಗಳು ಗೋಡೆತ್ತಲು ಗಾಡಿ ಕಟ್ಟುತ್ತಿದ್ದರು. ಬಿಸಿಲಿನಲ್ಲಿ ಎತ್ತುಗಳು ಬಳಲುತ್ತವೆ, ತಮಗೂ ಸುಸ್ತಾಗುತ್ತೆ ಎಂದು ಸಂಜೆ ಬೇಗ ಊಟ ಮಾಡಿ ಮಲಗಿ ನಡುರಾತ್ರಿಗೆ ಶುರು ಮಾಡುತ್ತಿದ್ದರು. ನಮ್ಮ ಮನೆಯವರೊಬ್ಬರೇ ಅಲ್ಲ, ಊರಿನ ಎಲ್ಲರೂ ಬೆಳಿಗ್ಗೆ 8 ಗಂಟೆವರೆಗೆ ಒಂದೇ ಸಲ ಕೆಲಸ ಮಾಡುತ್ತಿದ್ದರು. ಕೆಲಸ ನಾನು ಹೋಗುತ್ತಿದ್ದೆ. ಅದರಲ್ಲೂ ಬೆಳದಿಂಗಳಿದ್ದ ರಾತ್ರಿಯಲ್ಲಂತೂ ಕೆಲಸವಾಗುವುದರ ಜೊತೆಗೆ ಅದೆಂಥ ಅವರ್ಣನೀಯ ಅನುಭವ. ಈಗಲೂ ಜ್ಞಾಪಿಸಿಕೊಂಡರೆ ಮತ್ತೆ ಅಂಥ ಅನುಭವ ಬೇಕು ಎನ್ನುವ ಬಯಕೆ ಹುಟ್ಟುತ್ತದೆ. ನನ್ನ ಮಗನಿಗೂ ಅದು ಲಭಿಸಲಿ, ಅವನೇ ಅದರಿಂದ ವಂಚಿತನಾಗಬೇಕು ಯೋಚಿಸಿ. ಅಣ್ಣಯ್ಯ, ಬೆಳದಿಂಗಳ ರಾತ್ರಿ ಗಾಡಿಗಳನ್ನು ಕಟ್ಟಿಸಿದರೆ ಎಷ್ಟು ಚೆನ್ನಾಗಿರುತ್ತೆ. ನೀನು ಯಾಕೆ ಹಂಗೆ ಮಾಡಿಸಬಾರ್ದು? ಹುಡುಗರಿಗೂ ಖುಷಿ ಆಗುತ್ತೆ ಎಂದಿದ್ದಕ್ಕೆ ಅಣ್ಣಯ್ಯ, ನಾವು ಬಿಡ್ತೀವಾ? ಬ್ರಹ್ಮಚಾರಿಗಳು ಸೇರ್ಕತೀವಿ. ಮಧ್ಯ ಹಳ್ಳಿ ಹಾಡುಗಳನ್ನು ರಾಗವಾಗಿ ಹೇಳ್ತೀವಿ, ಹೇಳಿಕೊಡ್ತೀನಿ. ನಿನಗೆ ಕಾಗದ ಬರೀತೀನಿ, ನೀನು ರಜೆ ತಗೊಂಡು 1 ವಾರ ಬತ್ತೀಯಾ? ಕೆಲಸ ಮಾಡಿ ಅಭ್ಯಾಸ ತಪ್ಪಿದೆ ನಿನಗೆ. ಆದರೆ ತಿಂಗಳ ಬೆಳಕಿನಾಗೆ ಸುಮ್ಮನೆ ಓಡಿ ಆಡಿದರೆ ಜೀವಕ್ಕೆ ತಂಪಾಗುತ್ತೆ ಎಂದಿದ್ದ. ಅವನು ಕಾಗದವನ್ನು ಬರೆದಿದ್ದ, ಆದರೆ ನನಗೆ ಹೋಗಲು ಆಗಿರಲಿಲ್ಲ. ಮಗು ರಜದಲ್ಲಿ ಊರಿಗೆ ಬರೋದು ಬೇಡ, ಅದೇ ಸಮಯದಲ್ಲೊಂದು ಪ್ರಾಜೆಕ್ಟ್ ವರ್ಕ್ ಮಾಡ್ತಾನೆ ಅಂತ ಕಾಂತಿಗೆ ಹೇಳಿದ್ದೆ. ಅವಳು ಬಿಡುತ್ತಾಳೆ. ಇವಾಗ ಅದೇನ್ ಪ್ರಾಜೆಕ್ಟ್ ವರ್ಕ್ ಎಂದು ವಿವರಗಳನ್ನು, ಮಾಹಿತಿಯನ್ನು ನನ್ನ ಬಾಯಿಂದಲೇ ಹೊರಡಿಸಿದ್ದಳು. ಅನಂತರ ಒಂದು ದಿನ, ಮುಂದಿನ ಬೇಸಿಗೆಯಲ್ಲಿ ಕುರಿಕಾಯೋ ಪ್ರಾಜೆಕ್ಟ್ ವರ್ಕ್ ಮಾಡಿಸ್ತಾರೆಯೇ ಎಂದು ಕೇಳಿದ್ದಳು. ಅವಳ ಮಾತಿನ ಕುಟುಕು ತಕ್ಷಣ ನನಗೆ ಅರ್ಥವಾಗಲಿಲ್ಲ. ನನಗೆ ಅದನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡು 2 ತಿಂಗಳು ಕುರಿಕಾದಾದರೂ ಅದರ ಶಿಕ್ಷಣ ಮೌಲ್ಯ ಕಡಿಮೆಯದಲ್ಲ ಎಂಬ ಅರ್ಥ. ಒಂದು ದಿನ ಅವನು ಕಚೇರಿಯಿಂದ ರಾತ್ರಿ ಹಿಂದಿರುಗಿದ ಮೇಲೆ ಊಟಕ್ಕೆ ಬಡಿಸುವಾಗ ಕೇಳಿದಳು, ನಾನು ನೀನು ಇಬ್ಬರು ಆ ಊರಿಗೆ ಹೋಗಿ ಅನುಪನನ್ನು ನೋಡಿಕೊಂಡು ಬಂದರೆ ಹೇಗೆ? ಇವಳನ್ನು ಒಂದು ಸಲ ಅಲ್ಲಿಗೆ ಕರೆದೊಯ್ದು ಅದರ ಗೊತ್ತು ಗುರಿಯು ಕಾರ್ಯವಿಧಾನಗಳನ್ನು ವಿವರಿಸುವ ಆಸೆ ಅವನಿಗೆ ಅನುಪನನ್ನು ಅಲ್ಲಿ ಬಿಡೋ ಮೊದಲೇ ಇತ್ತು. ಹಾಗೆಂದು ಸೂಚಿಸಿದಾಗ ಅವಳು, ಆ ಗಾಂಧಿ ಸ್ಟ್ಯಾಂಡರ್ಡ್ಗಳನ್ನೆಲ್ಲ ನೀನೇ ಇಟ್ಟುಕೋ ಎಂದಿದ್ದಳು. ಗಾಂಧಿ ಎಂದರೆ ಅವಳಿಗೆ ಹೆಚ್ಚು ಗೌರವವಿರಲಿಲ್ಲ, ಎಂದೂ ಹೆಚ್ಚು ಗೌರವವಿರಲಿಲ್ಲ ಎಂಬುದು ಅವನಿಗೆ ಗೊತ್ತು. ಮೊಪೆಡ್ಗೆ ಗಾಂಧಿ ಸೈಕಲ್ ಅನ್ನುತ್ತಿದ್ದಳು. 28ರ ಆಟದಲ್ಲಿ ಯಾವ ನಂಬರು ಇಲ್ಲದ ಖರ್ಚಿ ಎಲೆಗಳೇ ಬಂದರೆ ಗಾಂಧಿ ಪಟ್ಟು ಎನ್ನುತ್ತಿದ್ದಳು. ರಿಕ್ತ, ದರಿದ್ರ ಎಂಬ ಅರ್ಥದಲ್ಲಿ ಮಾತ್ರ ಗಾಂಧಿ ಎಂಬ ಮಾತನ್ನು ಬಳಸುವವಳು ಇವಳೊಬ್ಬಳೇ ಅಲ್ಲ. ಬಹಳ ಜನ ತಮಾಷೆಯ ಭಾಷೆಯಾಗಿ ಹಾಗಾಗಿರುವುದರಿಂದ ಇವಳು ಕಲಿತಿದ್ದಾಳೆ ಎಂದುಕೊಂಡಿದ್ದರು. ಆದರೆ ಅವಳ ಜೀವನ ವಿಧಾನ ಮತ್ತು ಜೀವನ ದೃಷ್ಟಿಯಿಂದ ನೋಡಿದರೆ ಗಾಂಧಿ ಎಂದರೆ ಮೂಗು ಮುರಿಯುವುದೇ ಇವಳ ಪ್ರಥಮ ಪ್ರತಿಕ್ರಿಯೆ ಎನ್ನುವುದು ಅರ್ಥವಾಗಿತ್ತು. ಆ ವಿಷಯವಾಗಿ ಅವನು ಮತ್ತೆ ಚರ್ಚೆಗೆ ಹೋಗಿರಲಿಲ್ಲ. ಈಗ ಇವಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವುದಕ್ಕೆ ಅನೇಕ ಆತಂಕ ತೋರಿತು. ಅಲ್ಲಿಗೆ ಹೋಗಿ ನೋಡಿದ ಮೇಲೆ ನನ್ನ ಮಗ ನಲುಗುತ್ತಿದ್ದಾನೆ ಎಂಬ ತಕರಾರು ಶುರು ಮಾಡುತ್ತಾಳೆ ಎನ್ನುವ ಅನುಮಾನ ಬಂತು. ಗೌರಿ ಹಬ್ಬಕ್ಕೆ 2 ದಿನ ರಜಾ ಇರುತ್ತೆ, ಆಗ ಕಳಿಸಿಕೊಡಿ ಅಂತ ಬರಿತೀನಿ, ಅಥವಾ ನವರಾತ್ರಿಯಲ್ಲಿ 10 ದಿನ ರಜಾ ಕೊಡ್ತಾರೆ ಅಂತ ಕಾಣುತ್ತೆ, ಆಗ ಕರೆಸೋಣ ಎಂದ. ಅಂದರೆ ನಾನು ಹೋಗಿ ನೋಡಕೂಡದು ಅಂತ ನಿನ್ನ ಹಿಕ್ಕಮತ್ತು ಅಂದಳು. ರೊಪ್ಪ ಹೊರಿಸಿದರೆ ನಿರಾಕರಿಸಿ ಸಮರ್ಥಿಸಿಕೊಳ್ಳುವ ಹೊಣೆ ನನ್ನ ಮೇಲೆ ಬೀಳಲಿ ಅನ್ನುವ ತಂತ್ರ ಅವಳದು ಎಂದು ಅರ್ಥ ಮಾಡಿಕೊಂಡ. ಅವನು ತನ್ನ ಯಾವ ಸಮರ್ಥನೆಗೂ ಹೋಗದೆ, ಹೇಳಿ ಕೇಳಿ ಗಾಂಧಿ ಶಾಲೆ ಇದು, ಇನ್ನ ಹಾಗೆ ರಂಗು ವೇಷ ತೊಟ್ಟು ಮುಖಕ್ಕೆ ರಂಗು ಬಳಿದು ಲಿಪ್ಸ್ಟಿಕ್ ಹಚ್ಚಿ ಮೈ ಮೇಲೆ ಚಿನ್ನ ಇಳಿಕೊಂಡ ಹಾಗೆ ಹೆಂಗಸು ಹೋದ್ರೆ ಅಡ್ಡವಾಗಿ ಕಾಣುತ್ತೆ ಅಂದ. ಅವಳು 1 ನಿಮಿಷ ಅವನನ್ನು ದುರುಗುಟ್ಟು ನೋಡಿ ಅನಂತರ ಮೌನವಾಗಿ ಊಟ ಮಾಡತೊಡಗಿದಳು. ಊಟ ಮುಗಿದು ಮಲಗಿದಾಗ ಪ್ರೀತಿಯಿಂದ ಅವನ ತೋಳ ಮೇಲೆ ತನ್ನ ತೋಳು ಹಾಕಿ, ನೀನು ಹೇಳೋದು ಸರಿ, ಬೇಕಾದ್ರೆ ಖಾದಿ ಭಂಡಾರಕ್ಕೆ ಹೋಗಿ 2 ಬಿಳಿ ಸೀರೆ ತರ್ತೀನಿ, ಸ್ನೋ ಕ್ರೀಮ್ ಪೌಡರ್ ಏನೂ ಹಾಕೋಲ್ಲ, ಅವೇನು ಬೇಡ, ಕಾಲಿಗೊಂದು ಚಪ್ಪಲಿ, ಇಷ್ಟಿದ್ರೆ ಅವರು ಸೇರಿಸ್ತಾರಾ? ಹೇಗೆ ಹೋದ್ರು ಅವರು ಸೇರಿಸ್ತಾರೆ. ವೈಭವ ಪ್ರದರ್ಶನ ಮಾಡಿಕೊಂಡು ಆ ಪರಿಸರಕ್ಕೆ ಹೋಗೋಕೆ ನಮ್ಗೆ ನಾಚಿಕೆ ಹೆಚ್ಚಿಗೆ ಇರಬೇಕು ಅಂತ ನಾನಂದೆ ಎಂದ. ಇದೇ ಮಾತನ್ನ ವಕ್ರೋಕ್ತಿ ಇಲ್ಲದೆ ಸರಳವಾಗಿ ಹೇಳ್ಬೋದಿತ್ತು. ನಾನೇ ಅಂದೆನಲ್ಲ, ಖಾದಿ ಸೀರೆ ಉಟ್ಕೊಂಡು ಬರ್ತೀನಿ ಅಂತ. ಹೆಚ್ಚಿಗೆ ಯಾಕೋ ನನಗೆ ನಾನು ಅಂದ್ರೆ ಆಗೋಲ್ಲ ಎಂದಳು ಸೋತವಳಂತೆ. ಒಟ್ಟಿನಲ್ಲಿ ಅವಳನ್ನು ಕರೆದುಕೊಂಡು ವಿದ್ಯಾಶಾಲೆಗೆ ಹೋಗಲು ಅವನು ಒಪ್ಪಿಕೊಂಡ. ಅಷ್ಟು ದೂರ ಡ್ರೈವ್ ಮಾಡೋಕೆ ನಿನಗಾಗದಿದ್ರೆ ಒಬ್ಬ ಡ್ರೈವರ್ನ ಗೊತ್ತು ಮಾಡಿಕೊಳ್ಳೋಣವೇ ಎಂದಳು. ದೊಡ್ಡ ಮನುಷ್ಯರ ಹಾಗೆ ಅಲ್ಲಿಗೆ ಕಾರಿನಲ್ಲಿ ಹೋಗಬಾರದು ಅಂತ ಅನೂಪನನ್ನು ಬಿಡುವಾಗ ನಾನು ನೋಡಿಕೊಂಡು ಬರೋಕೆ ಹೋಗಿದ್ದಾಗ ಬಸ್ನಲ್ಲಿ ಹೋಗಿದ್ದು ಜ್ಞಾಪಕವಿದೆಯಾ ಅವನೆಂದ. ಹಾಗಾದ್ರೆ ಕಾರು ಇರೋದು ಯಾಕೆ? ನಮ್ಮ ಅನುಕೂಲಕ್ಕಲ್ಲವೇ? ಯಾರೋ ಏನಂದ್ಕೋತಾರೆ ಅನ್ನೋ ಮುಜುಗರವಿದ್ರೆ ನಾವು ಬದುಕೋಕೆ ಆಗಲ್ಲ. ಯಾರೋ ಅಲ್ಲ, ಹಾಳಾಗಿದ್ದ ನಮ್ಮ ಹುಡುಗನ ತಿದ್ದಿ ಉತ್ತಮ ದಾರಿಗೆ ತರುವ ಗುರುಗಳು. ಅವ್ರು ಏನ್ ಅನ್ಕೋತಾರೆ, ಇತರ ವಿದ್ಯಾರ್ಥಿಗಳ ಮೇಲೆ ಏನು ಪರಿಣಾಮವಾಗುತ್ತೆ ಅಂತ ಯೋಚನೆ ಮಾಡಲೇಬೇಕು.
ಅವಳು ಪ್ರತಿ ಹೇಳಲಿಲ್ಲ. ಮುಂದಿನ ಭಾಗವನ್ನ ಮತ್ತೆ ಕೇಳೋಣ. ಇಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿ ವಾಸವಿ